ಅಣ್ಣ ಚೆನ್ನಾಗಿದ್ದೀರಾ ಅಣ್ಣ? ಓ 2 ಸತಿ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಅಣ್ಣ ಚೆನ್ನಾಗಿದ್ದೀನಿ. ಅಮ್ಮ ಚೆನ್ನಾಗಿದ್ದಾರ ಅಣ್ಣ? ಬಹಳ ಚೆನ್ನಾಗಿದ್ದಾರೆ, ಥ್ಯಾಂಕ್ ಯು. ಎಲ್ಲಿಂದ ಕರೆ ಮಾಡ್ತಿರೋದು? ಅಣ್ಣ ನಾನು ನಿಮ್ಮ ಹತ್ರ 375ನೇ ಎಪಿಸೋಡ್ ಅಲ್ಲಿ ಮಾತಾಡಿದ್ದೆ. ಓಹೋ, ಹೌದಾ? ಅಣ್ಣ ಕಳೆದ ವರ್ಷ ಮಾರ್ಚ್ ಅಲ್ಲಿ ಮಾತಾಡಿದ್ದೆ ಅಣ್ಣ. 375? ಓಹೋ, ಕಳೆದ ವರ್ಷ ಮಾರ್ಚಲ್ಲಿ. ಹೌದಣ್ಣ. ಆಗ್ಲಪ್ಪ, ಏನ್ ಮಾಡ್ಕೊಂಡು ನೀವು? ಅಣ್ಣ ಈಗ ಒಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಗ್ರೇಟ್ ಗ್ರೇಟ್, ಒಳ್ಳೇದಾಗ್ಲಿ. ನಿಮ್ಮ ಹತ್ರ ಒಂದ್ ಸ್ವಲ್ಪ ಸಜೆಷನ್ ಬೇಕಾಗಿತ್ತು ನಿಮ್ಮಿಂದ. ಹೌದಾ? ಹೌದಾ? ಆಯ್ತು, ಹೇಳಪ್ಪ. ಅಪ್ಪ ಅಮ್ಮ ಚೆನ್ನಾಗವ್ರ? ಅಣ್ಣ ಅಮ್ಮ ಇಲ್ಲ, ಅಪ್ಪ ಇದ್ದಾರೆ. ಓಹ್, ಅಮ್ಮ ಇಲ್ಲ. ಹೌದಣ್ಣ. ಆಗ್ಲಪ್ಪ. ನಾನು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಕಾಲ್ ಮಾಡಿದಾಗ ಬಿಸ್ನೆಸ್ ಮಾಡಕ್ ಹೋಗಿ ಲಾಸ್ ಆಯ್ತು. ಅದರಿಂದ ಸ್ವಲ್ಪ ಅಮ್ಮ ಡಿಪ್ರೆಷನ್ ಆಗಿ ಸೂಸೈಡ್ ಮಾಡ್ಕೊಂಡಿದ್ರು. ಮತ್ತೆ ಇತ್ತೀಚೆಗೆ ಮದ್ವೆ ಆಗಿದೆ ಅಂತ ಹೇಳಿದ್ದೆ ಅಣ್ಣ. ಓಕೆ, ಅಮ್ಮ ನಿಮ್ಮ ವ್ಯವಹಾರದಲ್ಲಿ ಸೋತ್ರಿ ಅಂತ ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ರಾ? ಹೌದಣ್ಣ. ಅಮ್ಮ ಅವತ್ತು ನನಗೆ ತಿನ್ನೋದಕ್ಕೆ 2 ರೊಟ್ಟಿ ಕೊಟ್ರು. ನಾನು ಒಂದ್ ತಿಂದು ಇನ್ನೊಂದ್ ಬೇಡ ಅಂತ ಹೇಳಿದೆ. ಇದೇ ಕೊನೆ ರೊಟ್ಟಿ. ಹೌದು, ತಾಯಿ ನೇಣ ಹಾಕೊಂಡ್ರು ಅಂತ. ಹೌದಣ್ಣ, ಹೌದೌದು. ಹೌದಣ್ಣ. ಆಯ್ತು, ನೆನಪಾಯ್ತಣ್ಣ ಈಗ? ಅರ್ಥ ಆಯ್ತಾ? ಮದುವೆ ಆಗಿ ಎಷ್ಟು ಸಮಯ ಆಯ್ತು? ಅಣ್ಣ ಕಳೆದ ವರ್ಷ ಮಾರ್ಚ್ ಅಲ್ಲಣ್ಣ ಆಗಿದ್ದು. ಮಗಳು ಹುಟ್ಟಿದ್ದಾಳೆ ಈಗ 4 ತಿಂಗಳು. ಒಂಚೂರು ನಾನು ಹಿಂದೆಯಿಂದ ಒಂಚೂರು ತಗೊಳ್ತೀನಿ. ಬಟ್ ಏನ್ ವ್ಯವಹಾರ ಮಾಡ್ಲಿಕ್ಕೆ ಹೋಗಿದ್ ನೀವು ಅವಾಗ? ಅದು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಅಣ್ಣ ಸರ್, ಯಾರಿಗಾದ್ರೂ ಗೊತ್ತಾಗುತ್ತೆ. ತೊಂದ್ರೆ ಇಲ್ಲ, ಒಳ್ಳೇದಾಗ್ಲಿ. ಮದುವೆ ಆದ್ಮೇಲೆ ಹೆಂಗಿದೆ ಜೀವನ? ಚೆನ್ನಾಗಿದೆ ಅಣ್ಣ. ಚೆನ್ನಾಗಿದೆ. ತಂದೆ ಚೆನ್ನಾಗಿದ್ದಾರಾ? ಹೌದಣ್ಣ, ಚೆನ್ನಾಗಿದ್ದಾರೆ. ಹಾಗೆ ಹೇಳಪ್ಪ, ಏನ್ ವಿಚಾರ ಈಗ? ಅಣ್ಣ ಅದೇ ನನಗೀಗ 28 ವರ್ಷ. ಅಂದ್ರೆ ನನ್ ಜೊತೆ ಮುಂಚೆ ಕೆಲಸ ಮಾಡ್ತಿದ್ದವರು ಮತ್ತೆ ನನ್ ಜೊತೆ ಓದ್ತಾ ಇದ್ದವರು ಎಲ್ಲ ಇವಾಗ ಒಂದ್ ಒಳ್ಳೆ ಲೆವೆಲ್ ಅಲ್ಲಿ ಇದ್ದಾರೆ. ಅವ್ರಿಗೆಲ್ಲ ತಿಂಗಳಿಗೆ 1 ಲಕ್ಷ 1.5 ಲಕ್ಷದ ಮೇಲೇನೆ ಇದೆ ಸ್ಯಾಲ್ರಿ. ಸೊ ನಾನ್ ಇವಾಗ ಇತ್ತೀಚೆಗೆ 3 months ಹಿಂದೆ ಒಂದ್ ಕಂಪ್ನಿಗೆ ಜಾಯ್ನ್ ಆಗಿದ್ದೀನಿ. ಸೊ ನನ್ಗೊಂದು 18,000 to 20,000 ಸಂಬಳ ಇದು ಬರುತ್ತಣ್ಣ. ಸೊ ಹಂಗಾಗ್ಬಿಟ್ಟು ಏನಂತಾರೆ ಅಂತಂದ್ರೆ, ಈಗ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಒಂಥರ ಡಿಗ್ರೇಡ್ ಮಾಡ್ತಾರೆ. ಸೊ ನನ್ಗೆ ಏನು ಇಲ್ದೆ ಇದ್ದಾಗ ಸುಮ್ನೆ ಯಾವ್ದೋ ಒಂದ್ ಕೆಲಸ ಸಿಕ್ಕಿದ್ರೆ ಸಾಕಪ್ಪ ಅಂತ ಇದ್ದೆ. ನಾನು ಬಿಸ್ನೆಸ್ ಲಾಸ್ ಆದ್ಮೇಲೆ 2 ವರ್ಷ ಮನೇಲಿದ್ದೆ ಅಣ್ಣ. ಸೊ ಅವಾಗ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಣ್ಣ. ಗಾಡಿಗೆ ಪೆಟ್ರೋಲ್ ಹಾಕ್ಸೋದು ಕೂಡ ನನ್ನ ಹತ್ರ ದುಡ್ಡು ಇರ್ತಾ ಇರ್ಲಿಲ್ಲ. ನನ್ ಫ್ರೆಂಡ್ಸ್ ಹತ್ರ 100 ರೂಪಾಯಿ ಹಾಕಿಸ್ಕೊಂತ ಇದ್ದೆ. ಸೊ ಇವಾಗ್ಲೂ ನನ್ಗೆ ಸುಮಾರು ಜನ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ದಾರೆ. ಇನ್ನೂ ಅವ್ರ ಋಣ ನನ್ ಮೇಲಿದೆ. ಅವ್ರನ್ನಂತೂ ನಾನು ಮರೆಯಕ್ ಆಗೋದಿಲ್ಲ. ಬಟ್ ಇವಾಗ ಏನಪ್ಪಾ ಅಂತಂದ್ರೆ, ಈಗ ನಮ್ ರಿಲೇಟಿವ್ಸ್ ಅಲ್ಲಿ ಯಾರಾದ್ರೂ ಒಬ್ಬ ಹುಡುಗಿ, ಈಗ ಮೊನ್ನೆ ಒಬ್ಬ ಹುಡುಗನ್ಗೆ ಅವನು 22 years, ಅವ್ನಿಗೆ ಒಂದ್ ಒಳ್ಳೆ ಕೆಲಸ ಸಿಕ್ಕಿದೆ. ಅವ್ನ್ ಸುಮಾರು ಒಂದು 8 ರಿಂದ 10 ಲಕ್ಷ ಪ್ಯಾಕೇಜ್ ಇದೆ. ಸೊ ಅವ್ನ್ ನಿನ್ಗಿನ್ನ ಚಿಕ್ಕವನು, ಅವ್ನ ಅಷ್ಟು ಸ್ಯಾಲ್ರಿ ತಗೋತಾ ಇದ್ದಾನೆ. ನಿನ್ಗಿಷ್ಟು ಏಜ್ ಆಗಿದೆ. ಸೊ ನೀನು ಇಷ್ಟೇ ದುಡಿತಾ ಇದೀಯ, ಅವನ್ ಆತರ ಅವ್ನ್ಗೆ ಅಷ್ಟು ಬರ್ತಾ ಇದೆ ಅಂತ ಸುಮ್ ಒಂಥರ ಡಿಗ್ರೇಡ್ ಮಾಡಿ ಮಾತಾಡ್ತಾರಣ್ಣ. ಹಂಗಾಗ್ಬಿಟ್ಟು ಅದೊಂಥರ ಅವಮಾನ ಅಂತ ಅನ್ಸುತ್ತಣ್ಣ ನನ್ಗೆ. ಈಗ ಹಂಗಾಗ್ಬಿಟ್ಟು ನಾನು ಎಷ್ಟೋ ಜನ ರಿಲೇಟಿವ್ಸ್ ಮಾತಾಡ್ಸೋದನ್ನೇ ಬಿಟ್ಬಿಟ್ಟಿದೀನಿ. ಎಷ್ಟೋ ಜನ ಮನೆಗೆ ಹೋಗೋದೇ ಇಲ್ಲ, ಎಷ್ಟೋ ಜನಕ್ಕೆ ಫೋನೇ ಮಾಡಲ್ಲ. ಹಂಗಾಗ್ಬಿಟ್ಟಿದೆ. ಅದು ಅವನ್ ಜೀವನ, ಇದು ನನ್ ಜೀವನ. ನನಗ್ ಗೊತ್ತು ಅವನ್ ಜೀವನನೇ ಬೇರೆ, ನನ್ ಜೀವನನೇ ಬೇರೆ ಅಂತೇಳಿ ನನಗ್ ಗೊತ್ತು. ಬಟ್ ಅವ್ರಿಗೆ ಅದನ್ನ ನಾನು ಅರ್ಥ ಮಾಡ್ಸೋದಿಕ್ ಆಗಲ್ಲ. ಹಂಗಾಗ್ಬಿಟ್ಟು ಅವ್ರು ಏನಾದ್ರು ಅನ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸುಮ್ನಾಗ್ ಹೋಗ್ಬಿಟ್ಟಿದೀನಿ. ಬಟ್ ಅದನ್ನ ಒಂಥರ ನೆನ್ಸ್ಕೊಂಡಾಗ ನಾನು ಸುಮ್ನೆ ಬಿಸ್ನೆಸ್ ಕೈ ಹಾಕ್ತೇನೆ. ಕೆಲ್ಸ ಆವಾಗ್ಲೇ ಕೊರೋನಾ ಟೈಮಲ್ಲೂ ಕೆಲ್ಸದಲ್ಲಿ ಇದ್ದಿದ್ರು ನನ್ಗೂ ಇವಾಗ ನಾನು ಒಂದೊಳ್ಳೆ ಪೊಸಿಷನ್ ಅಲ್ಲಿ ಇರ್ತಾ ಇದ್ನಲ್ವಾ ಅಂತ ನನ್ಗೂ ಅನ್ನಿಸ್ತು. ಒಂದೊಂದ್ಸಲ ಆತರ ಅನ್ಸುತ್ತಣ. ಆತರ ಅನ್ಸುತ್ತಣ. ಸೊ ನಿಮಗೆ ಸಂಬಳ ಕಡಿಮೆ ಇರೋದೇ ನಿಮ್ಮ ಸುತ್ತಲಿರುವ ಸಂಬಂಧಿಕರು ನಿಮ್ ಕುರಿತು ಸ್ವಲ್ಪ ಸಡ್ಡೆಯಿಂದ ಮಾತಾಡ್ತಾರೆ ಅಂತ. ಹೌದೌದು. ಇದು ನಿಮ್ಮ ಹೆಂಡತಿಗೆ ಸಮಸ್ಯೆ ಇದೆಯಾ? ಅದು
ಅಣ್ಣ ನಿಮ್ಮ ಹೆಂಡತಿಗೆ ಸಮಸ್ಯೆ ಇದೆಯಾ? ನಿಮಗೆ ಸಂಬಳ ಕಡಿಮೆ ಅನ್ನೋದು ಅವರು ಬೈತಾರ? ಇಲ್ಲ ಅಣ್ಣ ಅವರಿಂದಾಗ್ಲಿ, ನಮ್ಮ ಸ್ವಂತ ಅಪ್ಪ ಅಮ್ಮನಿಂದಾಗ್ಲಿ, ನನ್ನ ಹೆಂಡತಿ ಅಪ್ಪ ಅಮ್ಮನಿಂದಾಗ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ನನ್ನ ತಮ್ಮನಿಂದನೂ ಆಗ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಅಣ್ಣ. ಅಲ್ಲಪ್ಪ, ಈಗ ನಾನು ಹೇಳೋದು ಇಂಥವೆಲ್ಲ ನಿಮ್ಮಂತ ಓದಿರೋರು, ಇಷ್ಟೆಲ್ಲ ಎಜುಕೇಟೆಡ್ ಇರೋರು, ಇವನ್ನೆಲ್ಲ ಲೀಡ್ ಮಾಡೋದಿರೋಷ್ಟು ಇದಕ್ಕೆ ದುರ್ಬಲರಾಗ್ತೀರಾ ಅನ್ನೋದಾದರೆ ಮುಂದೆ ಹಾಗೆ ನೋಡಿದ್ರೆ ನೀವು ನಿಜವಾದ ಬದುಕಿಗೆ ಮಕ್ಕಳು ಮರಿಯಾದ ಕಾಲದಲ್ಲಿ ಏನು ಅವತ್ತು ತಾಪತ್ರೆಗಳು ಬರ್ತವೆ, ಒಂದಕ್ಕಿದ್ರೆ ಒಂದಕ್ಕಿಲ್ಲ ಅನ್ನೋ ಕಾಲ ಬರುತ್ತೆ, ಮುಂದೆ ಬರಲಿದೆ. ಅದಕ್ಕೆ ನೀವು ಅಂಥ ಕಷ್ಟ ನೀವೇನೂ ನೋಡೇ ಇಲ್ಲ. ನಿಜವಾಗಿಯೂ ನೀವು ನಿಜವಾದ ತಾಪತ್ರೆಯ ಹಂತಕ್ಕೆ ತಲುಪೇ ಇಲ್ಲ. ನೀವು ಇದಕ್ಕೆ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ಆಯ್ತಪ್ಪ, ಈಗ ನಾನು ಹೇಳೋದು ಅವತ್ತಿಗೆ ಭಗವಂತ ನಿಮ್ಗೆ ಅದನ್ನು ಎದುರಿಸೋ ಶಕ್ತಿ ಕೊಟ್ಟಿರ್ತಾನೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನನಗನ್ಸೋದು ನಿಮ್ಮ ದುಡಿಮೆ ನಾಳೆ 1 ಲಕ್ಷ ಆದರೂ ಈ ಜನರ ಬಾಯನ್ನು ನೀವು ಮುಚ್ಚೋಕ್ಕಾಗಲ್ಲ. ಯಾಕಂದ್ರೆ ಅವತ್ತು 2 ಲಕ್ಷ ಇರೋನ ಬಗ್ಗೆ ನಿಮ್ಮನ್ನು ಹೋಲಿಕೆ ಮಾಡ್ತಾರೆ. ಹೌದು. ಈಗ ನಿಮಗೆ 18 ಇರ್ಬೋದು, 20 ಇರ್ಬೋದು. ನನ್ನ ಪ್ರಕಾರ ಈಗ ಸೂರ್ಯನ ಬೆಲೆ ಹಗಲೊತ್ತಲ್ಲಿ, ಚಂದ್ರನ ಬೆಲೆ ತಂಪೊತ್ತಲ್ಲಿ. ಅವರಿಬ್ಬರು ಸೂರ್ಯ ಚಂದ್ರನ ಮುಂದೆ ಕಡಿಮೆ ಬಿಡೋ, ಅಥವಾ ಚಂದ್ರ ಸೂರ್ಯನ ಮುಂದೆ ಏನೂ ಇಲ್ಲ ಬಿಡೋ. ಅವರವರ ಕಾಲಘಟ್ಟದಲ್ಲಿ ಅವರವರ ಸಮಯ ಬಂದಾಗ ಅವರವರು ಶೈನ್ ಆಗ್ತಾರೆ. ನೀವು ಕೂಡ ಹಿಂದೆ ಮಾಡಿದ ಒಂದಷ್ಟು ತಪ್ಪುಗಳನ್ನು, ಒಂದಷ್ಟು ಎಡವಟ್ಟುಗಳನ್ನು, ಒಂದಷ್ಟು ತಪ್ಪು ನಿರ್ಧಾರಗಳಿಂದ ಎಲ್ಲದಿಂದ ಸುಧಾರಿಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕೇ ಹೊರತು ಇಲ್ಲಿ ಹೆಂಡತಿಗೆ ಸಮಸ್ಯೆ ಇಲ್ಲ, ಮಕ್ಕಳಿಗೆ ಸಮಸ್ಯೆ ಇಲ್ಲ, ತಮ್ಮನಿಗೂ ಅಪ್ಪ ಅಮ್ಮನಿಗೂ ಅಥವಾ ಅಪ್ಪನಿಗೂ, ಇದು ನಿಮ್ಮದೊಂದು ಬೌಂಡ್ರಿಲಿ ಏನು ಹಾಕ್ಕೊಳ್ಬೇಕು. ಓಕೆ, ನನ್ನ ಇಷ್ಟು ಬೌಂಡ್ರಿ ಒಳಗಡೆ ನನ್ನವರು ಅಂತ ಯಾರಿದ್ದಾರೆ, ಇವರಿಗೆ ನನ್ನ ಕುರಿತು ಸಮಾಧಾನ ಅಥವಾ ತೃಪ್ತಿ ಅಥವಾ ಒಂದು ಖುಷಿ ಇದೆ. ಇದ್ರ ಹೊರಗಡೆ ಅಲ್ಲಿ ಯಾರೋ ಮಾತಾಡ್ತಾರೆ, ಇಲ್ಲಿ ಯಾರೋ ಮಾತಾಡ್ತಾರೆ, ನಿಮ್ಮ ಫ್ರೆಂಡ್ಸ್ಗೋ ಅಥವಾ ಅವ್ರು ಯಾರ್ದೋ ಸ್ಯಾಲ್ರಿಗೆ ನಿಮ್ಮನ್ನು ಹೋಲಿಕೆ ಮಾಡ್ತಾರೆ. ನೋಡಿ, ನನಗನ್ಸುತ್ತೆ ಅಂತಹ ಜನರ ಎದುರು ನೀವು ಬದುಕಿ ದುಡಿದು ಸಂಪಾದಿಸಿ ಆ ಮೂಲಕ ಉತ್ತರ ಕೊಡಬೇಕೆ ಹೊರತು ಇವರು ಯಾರಿಗೂ ನೀವು ಈ ಸಮಯದಲ್ಲಿ ಸ್ವಲ್ಪ ಸಂಬಳ ಕಡಿಮೆ ಇರೋ ಸಮಯದಲ್ಲಿ ಈಗ ನನಗನ್ಸುತ್ತೆ ಅದನ್ನು ನೀವು ದುಃಖ ಅಂತ ಪರಿಗಣಿಸುವುದೇ ಬೇಡ. ಇವರು ಹೀಗೆ ನಿಂದಕರಿರಬೇಕಯ್ಯ ಹಂದಿಯ ಹಾಗೆ. ಹಂದಿ ಊರಲ್ಲಿ ಹಾಕಿರಬೇಕು ಅಂದರೆ ಈ ಊರಲ್ಲಿ ಅಲ್ಲಿ ಇಲ್ಲೆಲ್ಲ ಕಸ ಬಿದ್ದಿರ್ತದೆ, ಹಂದಿಗಳಿಲ್ಲ ಅಂದರೆ ಕ್ಲೀನ್ ಮಾಡೋಕ್ಕಾಗ ಯಾರೂ ಇರಲ್ಲ. ತುಂಬ ಕೊಳಚೆದ್ದು ಗಬ್ಬು ಅನ್ನೋದ್ರ ಬದಲು ಹಂದಿ ತಿಂದುಕೊಂಡ್ರೆ, ಅಂದರೆ ಊರು ಕ್ಲೀನ್ ಮಾಡೋಕೆ ಹಂದಿ ಇದ್ದಂಗೆ ನಮ್ಮನ್ನು ಎಚ್ಚರಿಸೋದಕ್ಕೆ ಹಂದಿಯ ನಿಂದಕರಿರ್ಬೇಕಂತೆ ಜೀವನದಲ್ಲಿ. ಇಲ್ಲಾಂದರೆ ಹೆಂಡ್ತಿನೂ ಏನು ಕೇಳಲ್ಲ, ಅಪ್ಪನೂ ಏನು ಕೇಳಲ್ಲ, ತಮ್ಮನೂ ಏನು ಕೇಳಲ್ಲ, ಓಕೆ ಫೈನ್, ಒಂದು ಸೇಫ್ ಝೋನಿಗೆ ಕೂತ್ಕೊಂಡ್ಬಿಡ್ತೀರ ನೀವು, ಹೌದಲ್ಲ? ಇವ್ರು ಯಾರೋ ಸುತ್ತ ಇರೋದಿದೆಯಲ್ಲ, ಇವ್ರು ನಿಮ್ಮನ್ನು ತಪ್ಪು ಮಾಡೋದನ್ನೇ ಕಾಯ್ತಾ ಇರೋರು ಇದಾರಲ್ಲ, ಇವರಿಂದಲೇ ನೀವು ಜೀವನದಲ್ಲಿ ಉದ್ಧಾರ ಆಗೋದು. ಯಾಕಂದರೆ ಇವರನ್ನು ನೆಗೆಟಿವ್ ಆಗಿ ತಗೊಳ್ಳೇಬೇಡಿ. ಫೈನ್, ಇನ್ನೂ 18 ದುಡಿತಿರ್ಬೋದು, ಅಥವಾ ನಾಳೆ 80 ದುಡಿಬೋದು, ನಾಳೆ 50 ದುಡಿಬೋದು. ದುಡಿಮೆಯಿಂದ ಯಾರು ನಿಮ್ಮನ್ನು ಅಳೀತಾರೆ ಅವರನ್ನು ದಯವಿಟ್ಟು ದೂರ ಇಡಿ. ಆದರೆ ಅವರನ್ನು ದೂರ ಇಡುವ ಭರದಲ್ಲಿ ದೂರ ಇಡುವುದು ಬೇರೆ, ದ್ವೇಷ ಕಟ್ಟಿಕೊಳ್ಳೋದು ಬೇರೆ. ನಾನು ಹಿಂಗೆ ಅಂದ್ಬಿಟ್ರಲ್ವ, ಅವ್ರು ನೋಡಿ ನಾನು ಅವ್ರನ್ನೇನು ಮಾಡ್ತೀನಿ, ಇಲ್ಲ ಹಂಗನ್ನಂಗಿಲ್ಲ. ಅಂದರೆ ದೂರ ಇಡುವುದು ಅಂದರೆ ಅದರ ಅರ್ಥ ಅವರ ಮಾತುಗಳು ನನ್ನನ್ನು ಕುಗ್ಗಿಸ್ತಾವೆ ಅನ್ನೋದಾದರೆ ಅವರ ದರ್ಶನವನ್ನು ನಾನು ಮಾಡಲ್ಲ. ಅದು ಬಿಟ್ಟರೆ ನಾನು ಅವ್ರಿಗೆ ಸೈಡ್ ತೀರಿಸ್ಕೊಳ್ಬೇಕು ಅಂತ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು, ಇಲ್ಲ ಸಲ್ಲದನ್ನು ಅವ್ರ ಬಗ್ಗೆ ಹೇಳೋದು, ಅಥವಾ ಅವ್ರು ಹಿಂಗೆ ಅಂದ್ಬಿಟ್ರಲ್ಲ ಅಂತ ನಾನೇನೋ ಮಾಡ್ಕೊಳ್ಳೋಕೆ ಹೋಗೋದು, ಇದು ಯಾವುದೂ ಮಾಡಬಾರ್ದು. ನಾನು ನನ್ನ ಬದುಕಲ್ಲಿ ಸರಿ ತಪ್ಪು, ಟ್ರಯಲ್ ಆ್ಯಂಡ್ ಎರರ್, ತಪ್ಪು ಮಾಡಿದೆ ಸರಿ ಮಾಡಿಕೊಂಡೆ, ತಪ್ಪು ಮಾಡಿದೆ ಸರಿ ಮಾಡಿಕೊಂಡೆ, ಏನೋ ಒಂದಷ್ಟು ತಪ್ಪು ಒಪ್ಪುಗಳಾದ ಮೇಲೇ ಈ ಅಪ್ಡೇಟ್ ವರ್ಷನಿಗೆ ಬಂದಿದ್ದೀರಿ, ಇನ್ನೂ ಮುಂದಾಗುವುದಿದೆ. ಬಟ್ ಇವ್ರು ಯಾರೋ ಹಿಂಗಂದಾಗ ನೀವು ಇದನ್ನು ಹೇಗೆ ಯೋಚಿಸಬೇಕಂದ್ರೆ, ಹೌದಪ್ಪ ಇಂಥವ್ರು ಇರೋದ್ರಿಂದಲೇ ನಾವು ಏನೋ ಮಾಡ್ಲಿಕ್ಕೆ ಸಾಧ್ಯ, ಇಂಥವ್ರ ಮುಂದೆ ನಾವು ಮುಂದೆ ಬೆಳೆದು ತೋರಿಸಬೇಕು. ಅದು ಬಿಟ್ಟು ನನ್ನ ಮಾತಲ್ಲಿ ಉತ್ತರ ಕೊಡೋಕೆ ಹೋಗ್ತೀನಿ ಬೇಡ. ನನ್ನ ಪ್ರಕಾರ ಒಂದು ಸೇಫ್ ಝೋನಿಂದ ನಿಮ್ಮನ್ನು ಹೊರಗಡೆ ತರೋದೇ ಇಂಥ ಆಡಿಕೊಳ್ಳುವ ಮಾತುಗಳು. ಒಂದು ಇಂಥವ್ರಿದ್ದಾಗ 2 ರೀತಿ ನಡೆಯುತ್ತೆ. ಒಂದು, ಇವ್ರು ಹಿಂಗೆ ಅಂದ್ಬಿಟ್ರು ನಾನು ಸಾಯ್ತೀನಿ, ನನಗೆ ಇವರೆಲ್ಲ ಅವಮಾನ ಮಾಡ್ತವ್ರೆ, ನಾನು ಬದುಕಿದ ಪ್ರಯೋಜನ ಇಲ್ಲ ಅಂತ ನೇಣು ಹಾಕೊಂಡು ಸಾಯೋರಿದ್ದಾರೆ. ಇಲ್ಲ, ನಾನು ಹಿಂಗೆ ಅಂದ್ಬಿಟ್ನಲ್ಲ ಅಂತ ಅವ್ರನ್ನ ಸಾಯಿಸೋರಿದ್ದಾರೆ. ಆದರೆ ಹಿಂಗನ್ನೋರು ಮುಂದೆ ನಾನು ಬದುಕಿ ನನ್ನ ಕೆಲಸದ ಮೂಲಕ ಉತ್ತರ ಕೊಡ್ತೀನಿ ಅನ್ನೋರು ಅವರು ಸಾಧಕರು, ಅವರ ಅಪರೂಪ. ಅವರು ಸಾಯೋರಿದ್ದಾರೆ, ಅವ್ರನ್ನೂ ಸಾಯಿಸಿದವರಿದ್ದಾರೆ. ಇವರು ಸುಲಭ, ಇವರೆಲ್ಲ ಬೇಗ ಸಿಕ್ಬಿಡ್ತಾರೆ. ಬಟ್ ಇದನ್ನು ಯಾಕಂದರೆ ನನ್ನ ಪ್ರಕಾರನಪ್ಪ,
ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸದ ಹೊರತು, ನಮ್ಮ ಕರ್ತವ್ಯವನ್ನು ನಿಭಾಯಿಸದ ಹೊರತು ನಾವು ಸವಲತ್ತುಗಳಿಗೆ ಬೇಡಿಕೆ ಇಡಬಾರ್ದು. ಸವಲತ್ತು ಯಾವಾಗ ಸಿಗ್ತವೆ ಅಂದರೆ ನಮ್ಮ ಕರ್ತವ್ಯ ನಾವು ಮಾಡಿದ ಮೇಲೆ. ಇದಕ್ಕೆ ನಮ್ಮ ಗುರುಗಳು ಒಂದು ಕತೆ ಹೇಳೋರು. ಅಂದರೆ ಒಬ್ಬ ಪಾರಿವಾಳ ಸಾಕಿರೋ ರೈತ ಭಾಳ ವರ್ಷಗಳ, ಸಾವಿರಾರು ವರ್ಷಗಳ ಹಿಂದೆ ರಾಜರ ಆಡಳಿತ ಇದ್ದಾಗ ಆ ರೈತ ಒಂದು ಪಾರಿವಾಳ ತಗೊಂಡು ರಾಜನ ಹತ್ರ ಹೋದ. ಸ್ವಾಮಿ, ಬರಗಾಲ ಬಂದುಬಿಟ್ಟಿದೆ, ಪಾರಿವಾಳಕ್ಕೆ ಕಡ್ಡಿ ಕಡ್ಡಿ ಅದು ಇದು ಏನೇನು ಕಾಳು ಕಡ್ಡಿ ಹಾಕಿ ತಿನ್ನಿಸ್ತಾ ಇದೆ, ಈಗ ಬರಗಾಲ, ನಮಗೆ ಊಟ ಇಲ್ಲ, ಹಾಗಾಗಿ ಈ ಪಾರಿವಾಳ ನಿಮ್ಮ ಹತ್ರ ಇಟ್ಕೊಳ್ಳೋದೇ ಬೆಟರ್ ಅನಿಸುತ್ತೆ, ದಯವಿಟ್ಟು ತಗೊಳ್ಳಿ, ಈ ಪಾರಿವಾಳವನ್ನು ಕಾಪಾಡ್ಕೊಳ್ಳಿ ಅಂತ ತಗೊಂಡೋಗೊಬ್ಬ ರೈತ ಪಾರಿವಾಳ ಕೊಟ್ಟ. ಅವನು ರಾಜ ಆಯಿತು, ಆ ಸೈನಿಕರನ್ನು ಕರೆದು, ನೋಡ್ರಪ್ಪ ಆ ಪಾರಿವಾಳವನ್ನು ಚೆನ್ನಾಗಿ ಸ್ವಲ್ಪ ಸಾಕ್ರಪ್ಪ, ಮುಂದೆ ಅದು ಬೇರೆ ಕಡೆಗೆ ಸಂದೇಶ ಕಳಿಸ್ಲಿಕ್ಕೆ, ಈ ಪಾರಿವಾಳದಲ್ಲಿ ಸಂದೇಶ ಕಳಿಸ್ತಿದ್ರಲ್ಲ ಅದಕ್ಕೆ ಬೇಕಾಗುತ್ತೆ, ಚೆನ್ನಾಗಿ ಸಾಕಿ ಅಂತ ಹೇಳ್ದ. ರೈತ ಹೋದ. ಇವರೆಲ್ಲ ಚೆನ್ನಾಗಿ ಸಾಕಿದ್ರು. ಏನು ಆ ಪಾರಿವಾಳವನ್ನು ಸೈನಿಕರು ತಗೊಂಡೋಗಿ ಅಲ್ಲೇ ಗಾರ್ಡನ್ನಲ್ಲಿ, ಅಲ್ಲೇ ಪಾರ್ಕಲ್ಲಿದ್ದ ಒಂದು ಮರದ ಹತ್ರ ಬಿಟ್ಟರು. ಒಂದು ಕೊಂಬಿಗೆ ಕೂತ್ಕೊಂಡ್ಬಿಡ್ತು, ಅಲ್ಲಿ ಫಿಕ್ಸ್ ಆಗಿ ಕೂತ್ಕೊಂಡ್ಬಿಡ್ತು. ಏನು ಪಾರಿವಾಳ, ರೈತರು ಮನೇಲಿ ಕಾಳು ಕಡ್ಡಿ ತಿಂತಿದ್ದ ಪಾರಿವಾಳಕ್ಕೆ ಇಲ್ಲಿ ಭರ್ಜರಿ ಊಟ, ಬಾದಾಮಿ ಬೀಜ, ಅದು ಇದು ಏನು ವೈಭೋಗದ ಊಟ ಎಲ್ಲ ಬಂತು. ಪಾರಿವಾಳ ಸುಮ್ಮನೆ ಅಲ್ಲಿ ಕೂತಿದ್ದಕ್ಕೆ ಎಲ್ಲ ತಗೊಂಡೋಗಿ ಊಟ ಹಾಕ್ತಾ ಇದ್ರು ಈ ಸೇವಕರು. ಹಿಂಗೆ ನಡೀತು. ಒಂದು ದಿನ ರಾಜ ಕೇಳ್ದ ಸೈನಿಕರನ್ನ, ಏನ್ರಪ್ಪ ಆ ಪಾರಿವಾಳ ಹಾರುತ್ತಂದ್ರಯ್ಯ? ಇಲ್ಲ ಸ್ವಾಮಿ, ಆ ಪಾರಿವಾಳ ಹಾರ್ತಾ ಇಲ್ಲ, ಕೆಳಗೂ ಹಾರ್ತಾ ಇಲ್ಲ, ಕೆಳಗೂ ಬೀಳ್ತಿಲ್ಲ, ಮ್ಯಾಕೂ ಹಾರ್ತಾ ಇಲ್ಲ, ಕೂತಿತ್ತಲೇ ಕೂತಿದೆ. ಹೌದಾ, ಏನೋ ಆಗಿರಬೇಕು ಅಂದುಕೊಂಡು ಡಾಕ್ಟ್ರನ್ನ ಕರೆಸ್ತಾರೆ, ಪಾರಿವಾಳ ಚೆಕ್ ಮಾಡಿಸ್ತಾರೆ, ಆದರೂ ಅದು ಹಾರ್ತಾ ಇಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ. ಪರಿಣಿತರನ್ನು ಕರೆಸ್ತಾರೆ, ಎಕ್ಸ್ಪರ್ಟ್ಗಳನ್ನು, ಅವರೂ ಬಂದು ನೋಡ್ತಾರೆ, ಸ್ವಾಮಿ ಹಾರ್ತಾ ಇಲ್ಲ ಪಾರಿವಾಳ. ಇದು ಒಳ್ಳೆ ಕತೆ ಆಯಿತು. ನಾವು ಒಳ್ಳೆ ರಾಜ ವೈಭೋಗದಲ್ಲಿ ನೋಡಿಕೊಂಡು ಅದು ಇದು ಆಳು ಮೂಳು ಕಡ್ಡಿ ಕಸ ಎಲ್ಲ ಚೆನ್ನಾಗಿ ತಿನ್ನಿಸಿ ನೋಡಿಕೊಂಡು ಮುಂದೆ ಪಕ್ಷಿ ಬೇಕಾಗುತ್ತೆ ಅಂತ ಇದು ನೋಡಿದ್ರೆ ಹಾರ್ತಾನೆ ಇಲ್ಲ, ಪ್ರಯೋಜನ ಇಲ್ಲ ಅಂತ ಮತ್ತೆ ರೈತನ ಕಳಿಸ್ತಾ, ನೋಡಪ್ಪ ನಿಮ್ಮ ಪಾರಿವಾಳ ಹಾರ್ತಾ ಇಲ್ಲ, ವಾಪಸ್ ತಗೊಂಡೋಗ್ಬಿಡು ಅಂದ. ಹಾರ್ತಾ ಇಲ್ವಾ? ಯಾಕೆ ಅಂದ. ಗೊತ್ತಿಲ್ಲಪ್ಪ, ಎಲ್ಲರನ್ನೂ ಕರೆಸ್ದೆ, ಯಾಕೋ ಪಾರಿವಾಳ ಹಾರ್ತಾ ಇಲ್ಲ, ನೋಡೊಂಚೂರು ನೀನು ಅಂದ. ಅವನು ರೈತ ಬಂದ. ಈ ಪಕ್ಷಿ ಈ ಮೊದಲನೇ ದಿನ ಯಾವ ರೆಂಬೆ ಮೇಲೆ ಕೂತಿತ್ತು, ಕಡೆ ದಿನನೂ ಅದೇ ರೆಂಬೆ ಮೇಲೆ ಕೂತಿತ್ತು, ಅಲ್ಲಿಂದ ಹಾರಾಡೋಕ್ಕೆ ಹೋಗಿಲ್ಲ, ಆ ಕಡೆ ಈ ಕಡೆ ಹೋಗೇ ಇಲ್ಲ. ಅವನೇನು ಮಾಡ್ದ, ಒಂದು ಕುಡ್ಲೋ ಮಚ್ಚೋ ಏನೋ ತಗೊಂಡು ಆ ರೆಂಬೆಯನ್ನು ಕಟ್ ಮಾಡ್ದ. ಅಲ್ಲಿಂದ ಅದು ಹಾರ್ಲಿಕ್ಕೆ ಶುರುವಾಯಿತು. ಸೇವಕರು ಬಂದು ಹೇಳಿದ್ರು, ಸ್ವಾಮಿ ಮಹಾರಾಜರೇ, ಈಗ ಪಕ್ಷಿ ಹಾರ್ತಾ ಇದೆ. ಹೌದಾ? ರೈತರನ್ನ ಕರೆಸ್ದ. ಅಪ್ಪ, ಎಕ್ಸ್ಪರ್ಟ್ಗಳು ಬಂದರು, ಡಾಕ್ಟ್ರು ಬಂದರು, ಯಾರು ಬಂದರೂ ಪಾರಿವಾಳ ಹಾರಿರಲಿಲ್ಲ, ನೀನು ಬಂದಾಗ ಹಾರ್ತವ, ಅದು ಹೆಂಗೆ ಅಂದ. ಆಗ ರೈತ ಹೇಳ್ತಾನೆ, ಸ್ವಾಮಿ ನಾನು ಬಂದಿದ್ದ ದಿವಸ ನೀವು ಅದು ಒಂದು ಕೊಂಬೆ ಮೇಲೆ ಹೋಗಿ ಕೂತ್ಕೊಳ್ತಲ್ಲ, ಅದಿದ್ದಿದ್ದ ಜಾಗಕ್ಕೆ ಆಹಾರ ಹೋಗ್ತಾ ಇತ್ತು. ನನ್ನ ಇದ್ದಿದ್ದ ಜಾಗಕ್ಕೆ ಆಹಾರ ಬರುತ್ತೆ, ನಾನಿನ್ನು ಹಾರೋ ಅವಶ್ಯಕತೆ ಇಲ್ಲ ಅಂತ ಅದು ಹಾರೋದೇ ಮರ್ತು ಬಿಟ್ಟಿತ್ತು ಅದು. ಈಗ ನಾನು ಆ ಕೊಂಬೆ ಕಡ್ದೆ, ಈಗ ನೋಡಿ ಹೆಂಗೆ ಹಾರ್ತಾ ಇದೆ ಅಂದ್ರೆ ಅದರ ಅರ್ಥ ಎಲ್ಲಿವರೆಗೂ ಅಂದರೆ ಆ ಪಾರಿವಾಳಕ್ಕೆ ನಾನು ಮೇವು ಹುಡುಕೊಂಡು ತಿನ್ನಬೇಕು ಅನ್ನೋ ಕರ್ತವ್ಯ ಯಾವಾಗ ನೆನಪಾಗುತ್ತೆ ಅಂದರೆ ಮೇವು ಸಿಗಲಿಲ್ಲ ಅಂದರೆ. ಎಲ್ಲ ನಾವು ತಗೊಂಡೋಗಿ ಇರೋತಕ್ಕೆ ಕೊಟ್ಟರೆ ಅವ್ರು ಎದ್ದೇಳಲ್ಲ. ನಾವು ನಮ್ಮ ಮಕ್ಕಳನ್ನ ಹಾಗೆ ಬೆಳೆಸಬೇಕು ಅಂತಾರೆ. ನೀವು ಕೇಳಿದ್ದೆಲ್ಲ ತಂದು ಕೊಟ್ಟು ಆ ಪಾರಿವಾಳದ ಥರ ಅವ್ರು ಅಲ್ಲೇ ಕೂತಿರೋದು, ನೀವೆಲ್ಲ ತಂದು ಕೊಡೋದು. ಆದರೆ ನಾಳೆ ದಿನ ನೀವು ಸತ್ತ ಮೇಲೆ ಅವ್ರು ಅಲ್ಲೇ ಕೂತಿರ್ತಾರೆ, ಯಾರೋ ಬಂದು ಅವ್ರಿಗೆ ಊಟ ಕೊಡೋವ್ರಿಗೆ ಇಲ್ಲ, ಅವರು ಸತ್ತೋಯ್ತಾರೆ. ನನ್ನ ಪ್ರಕಾರ ಆ ಸೇಫ್ ಝೋನಿಂದ ಕರ್ಕೊಂಡು ಆಚೆ ಬರಲಿಕ್ಕೆ ಈ ನಿಂದಕರು, ಆಡ್ಕೊಳ್ಳೋರು, ನಿಮ್ಮನ್ನು ಹೀಯಾಳಿಸೋರು ಇವರೆಲ್ಲ ಇರಬೇಕು. ಇಲ್ಲ ಅಂದರೆ ನೀವೇನು ನೀವು ಹಂಗೆ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ತುಂಬ ಜನ ಅಲ್ಲೇ ಉಳಿದು ಬಿಡ್ತಾರೆ ನಿಂದಕರಿಲ್ಲ ಅಂದರೆ. ಯಾಕಂದರೆ ಅವನೇನು ಉದ್ಧಾರ ಆಗಲಿಲ್ಲ ಬಿಡೋ, ಕಳೆದ 5 ವರ್ಷದಲ್ಲಿ ಏನಿದ್ನೋ ಇವಾಗಲೂ ಅದೇ ಇದ್ದಾನೆ, ಹಿಂಗೇನೋ ಚುಚ್ಚೋರು, ಆಡ್ಕೊಳ್ಳೋರು ಇವರೆಲ್ಲ ಇಲ್ಲದೆ ಹೋದರೆ ನಿಮಗೊಂದು ಹಠ ಚಲವೇ ಹುಟ್ಟಲ್ಲ ಬದುಕಲ್ಲಿ. ಹಾಗಾಗಿ ನನ್ನ ಪ್ರಕಾರ ಬಹಳ ಹಿಂದೆ ರಾಮಾಯಣದಲ್ಲಿ ರಾವಣನನ್ನು ಸಾಯಿಸಿ ಕೊಂದು ಸೀತೆಯನ್ನು ಲಂಕೆಯಿಂದ ತಂದ ಮೇಲೆ ಅವನ್ಯಾರೋ ಒಬ್ಬ ಅಗಸ ರಾವಣನ ಬಳಿ ಇದ್ದ ಸೀತೆಯನ್ನು ಕರ್ಕೊಂಡು ಬಂದ. ನಾನೇನು ರಾಮನ್ ಥರನ ಎಲ್ಲೋ ಹೋಗಿದ್ದು ಹೆಂಡತಿಯನ್ನು ಸೇರಿಸೋಕೆ ಅಂತ ಒಬ್ಬ ಅಗಸ ಅಂದ ಅಂತ ಮತ್ತೆ ಸೀತೆಯನ್ನು ಕಾಡಿ ಕಳಿಸ್ದ ರಾಮ. ಅಂದರೆ ಈ ಅಗಸನ್ ಥರದವ್ರು ಇದ್ದಾಗ ಸೀತೆಯ ಪವಿತ್ರತೆಯನ್ನು ಲೋಕಕ್ಕೆ ತಿಳಿಸುವ ಅನಿವಾರ್ಯತೆ ರಾಮಚಂದ್ರನಿಗೆ ಬಂದಾಗ ನಿರ್ಧಾರ ತಗೊಳ್ಬೇಕಾಯಿತು. ಹಾಗೆ ನಿಮ್ಮ ಸುತ್ತಮುತ್ತ ಇರೋರು, ಈಗ ನಿಮ್ಮ ಹೆಂಡತಿನೂ ನಿಮ್ಮನ್ನೇನು ಕೇಳದೆ ಇರ್ಬೋದು, ತಮ್ಮನೂ ಏನೂ ಕೇಳದೆ ಇರ್ಬೋದು. ಅವಾಗ ಏನು ಅನಿಸ್ಬಿಡುತ್ತೆ, ಬಿಡು ಹೆಂಗೋ ನಡೀತಾ ಇದೆ ಹಿಂಗೆ ನಡ್ಕೊಂಡು ಹೋಗ್ಲಿ ಅನಿಸ್ಬಿಡುತ್ತೆ.
ಹೌದು. ಈ ಸುತ್ತಮುತ್ತಲವ್ರು ಇರಬೇಕು. ಹಾಗಂತ ನೀವು ದುಃಖ ಪಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಇವನ್ ನಾವಾದರೂ ಅಷ್ಟೇ, ಇವತ್ತಿಗೂ ನಮ್ಮ ಬಗ್ಗೆ ಎಲ್ಲರಿಗೂ ಒಳ್ಳೆಯ ಅಭಿಪ್ರಾಯನೇ ಇದೆ ಅಂತ ನನಗೂ ಏನು ಭ್ರಮೆ ಇಲ್ಲ. ಆಡ್ಕೊಳ್ಳೋರು ಆಡ್ಕೊಳ್ತಾರೆ, ಬೈಕೋರು ಬೈಕೊಳ್ತಾರೆ. ನಂಗೆ ನೆನಪಿದೆ, 8,000 ದುಡಿಯೋ ಸಮಯದಲ್ಲಿ ಯಾರು ಕೆಟ್ಟದ ಮಾತಾಡ್ತಿದ್ರು. ನಾನು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ, 3,000 ಸಂಬಳ ಕೊಡ್ತಿದ್ರು. ಮತ್ತು ಯಾವುದೋ ಒಂದು ಚಾನಲಲ್ಲಿ ನೈಟ್ ಡ್ಯೂಟಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ರಾತ್ರಿ 8 ಗಂಟೆಗೆ ಹೋದರೆ ಬೆಳಿಗ್ಗೆ 8 ಗಂಟೆಗೆ ಆಚೆ ಬರ್ತಿದ್ದೆ. ರಾತ್ರಿ ಎಲ್ಲ ನಿದ್ದೆ ಇರ್ತಿರ್ಲಿಲ್ಲ. ಆವಾಗ ನನಗೆ 8,000 ಸಂಬಳ ಕೊಡೋರು. ಆವಾಗೇ ನನ್ನ ಬಗ್ಗೆ ಸುಮ್ಮನೆ ಅಂದ್ಕೊಳ್ಳೋಣ ಕೆಟ್ಟದಾಗ ಮಾತಾಡ್ತಿದ್ರು. ಈಗ ನಾನು ಎಷ್ಟು ಲಕ್ಷ ತಗೊಂಡ್ರು ಅವ್ರು ಮಾತಾಡೋರು ಹೆಂಗೆ ನೀವು ಚೆನ್ನಾಗಿ ದುಡಿದ್ರೆ ಏನೋ ಕೆಟ್ಟ ದಾರಿ ಹುಡಿಕೊಂಡಿರ್ತ ಅಂದ್ಕೊಡೋ, ಏನು ಸುಮ್ಮನೆ ಹಂಗೆ 1 ಲಕ್ಷ ಗಟ್ಟಲೆ ದುಡಿಯೋಕೆ ಹೆಂಗೆ ಸಾಧ್ಯ, ಹಂಗೂ ಮಾತಾಡ್ತಾರೆ. ಹಾಗಾಗಿ ನಿಂದಕರ ಕುರಿತು ಹೆಚ್ಚು ತಲೆ ಕೆಡಿಸ್ಕೊಂಡು, ಈಗ ನೋಡಿ ಸರ್, ರಾಜಕೀಯ ನಾಯಕರನ್ನ ನೋಡಿ, ಕಮೆಂಟ್ ಸೆಕ್ಷನ್ ನೋಡಿ, ಒಂದಾರ ಒಳ್ಳೆ ಪದ ಇರ್ತಾವ? ಹಂಗಂತ ಅವ್ರು ರಾಜೀನಾಮೆ ಕೊಡ್ತಾರಾ? ಎಂತ ವೇಸ್ಟ್ ಮಾಡಿದೀವಿ ಅಂತ ಮುಂದೆ ಹೋಗ್ತಾರೆ. ನನಗನ್ಸುತ್ತೆ ತುಂಬ ಸಾರಿ ಹಂಗಂತ ನಾವು ಕೆಟ್ಟದಾಗಿದ್ರು ಮುಂದೆ ಹೋಗೋದು ಅಂತ ಅಲ್ಲ, ಬಟ್ ನಿರ್ಲಕ್ಷ್ಯ ಮಾಡೋದು ಕಲಿಬೇಕು. ಯಾವುದನ್ನು ನಮ್ಮ ಹೃದಯಕ್ಕೆ ತಗೊಳ್ಬೇಕು, ಯಾವುದನ್ನು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡಬೇಕು, ಈ ವ್ಯತ್ಯಾಸವೇ ನಮಗೆ ಗೊತ್ತಾಗದಷ್ಟು ಆಗ್ಬಿಟ್ರೆ ತಿಂದ್ಕೊಂಡ್ಬಿಡುತ್ತೆ ಈ ಸಮಾಜ ನಿಮ್ಮನ್ನು. ಸೊ ನಿಮ್ಮ ಬಗ್ಗೆ ಯಾರು ಏನಂತವ್ರೆ, ಅವ್ರು ಯಾಕೋ ಅವ್ರ ಹತ್ರ ಹೋಗ್ಲಿಕ್ಕೆ ಇಷ್ಟ ಇಲ್ವೋ ಪರವಾಗಿಲ್ಲ, ದೂರನೇ ಇಡಿ. ಆದರೆ ದ್ವೇಷದಿಂದ ಅಲ್ಲ, ನಿಮ್ಗೆ ಯಾಕೋ ಅವ್ರ ಹತ್ರ ಹೋದರೆ ಅವ್ರ ಮಾತು ಕೇಳಿದ್ರೆ ಡಿಮೋಟಿವೇಟ್ ಆಗುತ್ತೆ, ದೂರ ಇಡಿ, ತೊಂದರೆ ಇಲ್ಲ. ನಾನೀಗಲೂ ಹೇಳ್ತೀನಿ, ದೂರ ಇಡುವುದು ಬೇರೆ, ದ್ವೇಷ ಬೇರೆ. ದ್ವೇಷ ಪರಿಹಾರವಲ್ಲ, ದೂರ ಇಡಿ, ತಪ್ಪಿಲ್ಲ, ಆಯ್ತಲ್ಲ? ಸೊ ನಿಮ್ಮ ದುಡಿಮೆ, ನಿಮ್ಮ ಕೆಲಸ, ಇದನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗಿ, ಸ್ಕಿಲ್ ಡೆವಲಪ್ ಮಾಡ್ಕೊಳ್ತಾ ಹೋಗಿ. ಹೆಚ್ಚು ದೊಡ್ಡ ಸ್ಥಾನ ಬೇಕು ಅಂದರೆ ನಾವು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಬೇಕು, ನಮ್ಮ ಪ್ರತಿಭೆಯನ್ನು ಹೆಚ್ಚಿಸ್ಕೊಳ್ಬೇಕು, ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ನಾವು ದುಡಿಮೆ ಮಾಡ್ಕೊಳ್ತಾ ಹೋಗಬೇಕೇ ಹೊರತು ಇವ್ರ ಕಡೆ ಗಮನ ಕೊಡ್ತಾ ಅವರು ಬೈದು ಕೆಟ್ಟರು, ನೀವು ಅದು ಕೊರ್ಗ್ ಕೆಟ್ರಿ, ಇಬ್ಬರು ಕೆಡ್ತೀರಷ್ಟೇ. ನಾನು ಹೇಳಿದ್ನಲ್ಲ, ನಿಮ್ಮ ಬೆಲೆ ಇದ್ದೇ ಇದೆ. ನೀವು ನಿಮ್ಮ ಬೆಲೆಯನ್ನು ಇವ್ರು ಯಾರೋ ಏನೋ ಅಂದರು ಹಾಗೆ ನೋಡಿದ್ರೆ 8,000, 10,000, 12,000ಕ್ಕೆಲ್ಲ ದುಡಿತಾವ್ರೆ ಸರ್, ಆಯ್ತಲ್ಲ? ಗಾರ್ಮೆಂಟ್ಸಲ್ಲಿ ದುಡಿತಾರೆ, ಅಲ್ಲಿ ದುಡಿತಾರೆ. ದುಡಿಮೆ ನೋಡಿ ಯಾರು ನಿಮಗೆ ಮರ್ಯಾದೆ ಕೊಡಲ್ಲ ಅವ್ರನ್ನ ಹತ್ರಕ್ಕೂ ಸೇರಿಸಬೇಡಿ. ದ್ವೇಷ ಬೇಡ, ಬಟ್ ಹತ್ರಕ್ಕೂ ಸೇರಿಸ್ಬೇಡಿ. ಯಾಕಂದರೆ ಹೌದು, ಒಂದು ಹಂತಕ್ಕೆ ದುಡಿಮೆ ಮುಖ್ಯ ನಿಜ. ಆದರೆ ಇವಾಗ 18 ದುಡಿತಿರ್ಬೋದಪ್ಪ, ನಾಳೆ 50 ದುಡಿತಾನೆ, ಅಯ್ಯೋ ಆ 18ರಿಂದ ನಾನು ಯಾಕೆ ಒಂದು ಆಡ್ಕೊಳ್ಬೇಕು? ಇಂಥ ದೊಡ್ಡ ಬುದ್ಧಿಯವರನ್ನ ಜೊತೆ ಇಟ್ಕೊಳ್ಬೇಕೆ ಹೊರತು ಸಂಬಳ ಕಡಿಮೆ ಅನ್ನೋ ಕಾರಣಕ್ಕೆ ನಿಮ್ಗೊಂದು ಬೆಲೆನೇ ಕೊಡಲ್ಲ ಅನ್ನೋದಾದರೆ, ನಾಳೆ ನಿಮಗೊಂದು ಜಾಸ್ತಿ ಸಂಬಳ ಬರೋ ಕಾಲದಲ್ಲಿ ನಿಮ್ಮ ಫ್ರೆಂಡ್ಸ್ ಆಗ್ಲಿಕ್ಕೆ ಇವರು ಡಿಸರ್ವೇ ಅಲ್ಲ, ಹೌದಲ್ಲ? ಈ ಟೈಮಲ್ಲೂ 18 ಬರೋ ಸಮಯದಲ್ಲೂ ನಿಮ್ಮನ್ನು ಏನೂ ಒಂದು ಕೆಟ್ಟ ಮಾತಾಡದೆ ನಿಮ್ಮನ್ನು ಸಹಿಸ್ಕೊಂಡು ಹೋಗ್ತಿರೋ ಹೆಂಡತಿ, ಅಪ್ಪ, ತಮ್ಮ, ಇವ್ರು ನಿಮಗೆ ಯಾವಾಗಲೂ ದೇವರಂತೆ ಕಾಣಬೇಕು. ಹೇಳೋರು ಯಾರು ಬಂದು ಮನೆಗೆ ಸಾಮಾನು ತಂದು ಹಾಕಲ್ಲ, ಮನೆ ನೋಡ್ಕೊಳ್ಳಲ್ಲ. ನಿಮ್ಮ ಬರೋದ್ರಲ್ಲಿ ಜೀವನ ಮಾಡ್ಕೊಂಡು ಹೋಗೋದು ಕಲೀರಿ, ಎಲ್ಲ ಒಳ್ಳೇದಾಗುತ್ತೆ. ಶುಭವಾಗ್ಲಿ. ನಾನು ಕಂಪ್ನಿ ಈ ಇಂಟರ್ವ್ಯೂ ನಾನು ಸೆಲೆಕ್ಟ್ ಆಗಿದ್ದು 17 ಇಂಟರ್ವ್ಯೂ ಕೊಟ್ಟಾದ್ಮೇಲೆ 18ನೇ ಕಂಪ್ನಿಯಲ್ಲಿ ಸೆಲೆಕ್ಟ್ ಆಯ್ತು. ಆಯ್ತು, ಇಲ್ಲೇ ನನಗೆ ಖುಷಿ ಇದೆ. ದಯವಿಟ್ಟು ನನ್ನ ಪ್ರಕಾರ ನೀವು ಏನೊಂದು ಬಹಳ ದಿನದ ನಂತರ ಒಂದು ಎಷ್ಟೋ ಪ್ರಯತ್ನಗಳ ನಂತರ ಕೆಲಸ ಸಿಕ್ಕಿದೆಯಲ್ಲ, ಅದನ್ನು ಕಣ್ಣುಗೊತ್ಕೊಂಡು ನಿಯತ್ತಾಗಿ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಭಗವಂತ ನೀನು ಕೊಟ್ಟಿದ್ದೀಯಪ್ಪ 18 20, ಯಾಕಂದರೆ ಕೆಲಸದಿಂದ ನಾನು ಗುರುತಿಸ್ಕೊಂಡ್ರೆ ನನ್ನನ್ನು ಯೋಗ್ಯ ಸ್ಥಾನಕ್ಕೆ ಕರ್ಕೊಂಡು ಹೋಗೋರು ದೊಡ್ಡವ್ರು ಯಾರೋ ಮೇಲೆ ನನ್ನನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಹೌದು, ನಾನು ಒಳಗಡೆ ಅತೃಪ್ತಿ ಕೊಟ್ಟು ಇವ್ರಿಗೆಲ್ಲ ತಲೆಯಲ್ಲಿ ಇಟ್ಕೊಂಡು ಇವ್ರ ವಿಚಾರನೆಲ್ಲ ನಾನು ಕೆಲಸದ ಕಡೆ ಗಮನ ಕೊಡದೆ ಇರೋದು ಕಿತ್ಕೊಂಡು ಹೋಗುತ್ತಷ್ಟೇ. ಹಾಗಾಗಿ ಸಿಕ್ಕಿರುವ ಅವಕಾಶ ಎಷ್ಟೋ ಜನರು ಇದ್ದರೂ ಅವ್ರು ಬಿಟ್ಟು ನಿಮಗೆ ಸಿಕ್ಕಿದೆ ಅಂದರೆ ಅದು ನಿಮಗೆ ಭಗವಂತ ಕೊಟ್ಟಿರುವ ಬೆಳಕಿನ ದಾರಿ. ಅದನ್ನು ಮಾತ್ರ ಗಮನಿಸ್ಬೇಕೆ ಹೊರತು ಆ ಕಡೆ ಈ ಕಡೆ ಯಾರ್ಯಾರು ನಾಯಿ ಬಗಳುತ್ತಾವೆ ಅಂತೆಲ್ಲ ನೋಡಬಾರ್ದು. ದೇವ್ರು ಒಳ್ಳೇದು ಮಾಡಲಿ, ಆರೋಗ್ಯ ಕಾಪಾಡ್ಕೊಳ್ಳಿ, ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳಿ, ತಂದೆ ಚೆನ್ನಾಗಿ ನೋಡ್ಕೊಳ್ಳಿ, ಕುಟುಂಬ ಅಂತ ಏನಿದೆ ಅಲ್ಲಿ ಚೆನ್ನಾಗಿ ನಗನಗ್ತಾ ಇರಿ. ಪುಟ್ಟ ಜೀವನ, 18 ಬಂದವರು ಸಾಯ್ತಾರೆ, 1 ಕೋಟಿ ತಾಳೋರು ಸಾಯ್ತಾರೆ, ನಿಮ್ಮನ್ನ ಆಡ್ಕೊಳ್ತಿರೋ ಹೊರಗಡೆ ಇದಾರಲ್ಲ ಅವರು ಸಾಯ್ತಾರೆ. ಹೇಳಪ್ಪ.
ಅಂದ್ರೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇದೆ. ಯಾಕೆಂದ್ರೆ ನನಗೆ ಹುಟ್ಟದಾಗಿಂದಾನು ಸ್ವಲ್ಪ ಇದು ಏನೋ ಏನೋ ಬಿಕ್ಲಿತ್ತು ತೊದಲೋಕೆ. ಸೊ ನಾನು ಸುಮಾರು ಒಂದು 5-6 ವರ್ಷದ ಹಿಂದೆ ಮೈಸೂರಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಇದೆ, ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ದಿನ ಟ್ರೀಟ್ಮೆಂಟ್ ತಗೊಂಡು ಬಂದಿದ್ದೆ. ಬಟ್ ಇವಾಗ ಇಲ್ಲಿ ಹೊಸ ಕಂಪ್ನಿ ನಾನು ಜಾಯಿನ್ ಆದ್ಮೇಲೆ ಏನಾಗ್ತಾ ಇದೆ ಅಂತಂದ್ರೆ ನನಗೆ ಸ್ವಲ್ಪ ನಾಲೆಡ್ಜ್ ಕಮ್ಮಿ ಇದೆ. ಅಂದ್ರೆ ಗೊತ್ತಿದೆ, ನಾನು ಸುಮಾರು ಒಂದು 3 years ಹಿಂದೆ ಕೆಲಸ ಬಿಟ್ಟಿದ್ನಲ್ಲ, ಹಂಗಾಗ್ಬಿಟ್ಟು ಆ 3 years ಸ್ವಲ್ಪ ಬ್ಲಾಂಕ್ ಆಯ್ತಲ್ಲ ನನ್ಗೆ. ಅದಕ್ಕೋಸ್ಕರ ಸ್ವಲ್ಪ ಏನು ಅಷ್ಟೊಂದು ನಾಲೆಡ್ಜ್ ಇಲ್ಲ. ಇನ್ನೊಂದೇನು ಅಂತಂದ್ರೆ ನನಗೆ ಸ್ವಲ್ಪ ಗಟ್ಟಿಯಾಗಿ ನನಗಿನ್ನ ಹೈ ಲೆವೆಲ್ ಇರೋರ ಹತ್ರ ಮಾತಾಡೋದಕ್ಕೆ ಆಗೋದಿಲ್ಲ ಅಣ್ಣ. ಯಾಕೆಂದ್ರೆ ಈಗ ನಾನು ಇರೋ ಕೆಲಸ ಅಂತಂದ್ರೆ ಕಸ್ಟಮರ್ಸ್ ಹತ್ರ ಹೋಗ್ಬಿಟ್ಟು ಮಾತಾಡ್ಬೇಕು, ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು. ಸೊ ಈ ತರ ಎಲ್ಲ ಇರುತ್ತೆ. ಬಟ್ ನಾನೊಂದು 2 ಕಡೆ ವಿಸಿಟ್ ಮಾಡಿದ್ದೀನಿ. ಆ ಟೈಮಲ್ಲಿ ನನಗೆ ಈಗ ನಾನು ಈ ಪೊಸಿಷನ್ಗೆ ನಾನೇ ಸೂಟಬಲ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲ ಈಗ ನನ್ನ ಮಾತು ಕೇಳಪ್ಪ, ಇಲ್ಲಿ ಏನಾಗ್ಬಿಡುತ್ತೆ, ಕೆಲ್ಸಕ್ಕೆ ಸೇರಿ ಎಷ್ಟು ದಿನ ಆಯ್ತು? 2.5 ತಿಂಗಳಾಗಿದೆ. ಆಯ್ತು. ಈಗ ನಾನು ಹೇಳೋದು ಇದು ನಿಮಗೆ ಏನು 2.5 ತಿಂಗಳಲ್ಲಿ ಜಾಗ ಹೊಸ, ನಿಮ್ಮಲ್ಲಿ ಜ್ಞಾನ ಇದ್ದೇ ಇದೆ ಹೌದು. ಬಟ್ ಈಗ ನಾನು ಎಷ್ಟೇ ತಿಳ್ಕೊಂಡಿರ್ಬೋದು, ಬಟ್ ನನ್ನನ್ನು ಯಾವುದೋ ಹೊರದೇಶದವ್ರು ಕರೆದು ಅಲ್ಲೊಂದು ಪ್ರವಚನ ಏರ್ಪಡಿಸಿದಾಗ ನಂಗೆ ಜಾಗ ಬದಲಾಗಿರೋದ್ರಿಂದ ಆರಂಭದಲ್ಲಿ ಒಂಚೂರು ಅಳುಕಿರುತ್ತೆ. ಹೌದಾ? ಈಗ ಇದೇ ನನಗೆ ಗೊತ್ತಿರೋ ಹಾಗೆ ನಾನು 4-5ನೇ ಕ್ಲಾಸಿಂದಲೇ ಸ್ಟೇಜಲ್ಲಿ ಮಾತಾಡಲಿಕ್ಕೆ ಅಥವಾ ಸ್ಟೇಜಲ್ಲಿ ಹತ್ಲಿಕ್ಕೆ ಶುರು ಮಾಡಿದವನು ನಾನು. ಅವತ್ತೇನಿತ್ತು ನನ್ನ ಕಾನ್ಫಿಡೆನ್ಸ್, ಅಥವಾ ಅವತ್ತೇನಿತ್ತು ನನ್ನ ಮಾತಾಡಬೇಕು ಅಥವಾ ಏನೋ ಸಾಧಿಸಬೇಕು ಅಥವಾ ನಾನು ಎಲ್ಲರಿಗಿಂತ ಮುಂದೆ ಇರಬೇಕು, ಹಿಂಗೆ ಇರಲಿಲ್ಲ. ಅವತ್ತು ತುಂಬ ಹೀನಾಯವಾಗಿತ್ತು. ಅಂದರೆ ಆಸೆ ಇತ್ತಾದರೂ ಪ್ರೆಸೆಂಟೇಷನ್ ರೀತಿ ಇಷ್ಟು ಕಾನ್ಫಿಡೆಂಟ್ ಆಗಿರಲಿಲ್ಲ. ಬಟ್ ನಿಮ್ಗೊಂದಷ್ಟು ಅನುಭವ ಆಗ್ತಾ 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 ನೋಡಿ, ನನ್ನ ಪ್ರಕಾರ ಪುಸ್ತಕಗಳನ್ನು ಚೆನ್ನಾಗಿ ಓದಬೇಕು. ಅಂದರೆ ಪದಗಳ ಪರಿಚಯ ಚೆನ್ನಾಗಿದ್ದರೆ, ನನ್ನ ಪ್ರಕಾರ ಎಕ್ಸಾಮ್ ಹಾಲಲ್ಲೂ ಅಥವಾ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನಗ್ನಗ್ತಾ ಯಾರಿದ್ದಾನೆ, ಚೆನ್ನಾಗಿ ಓದಿರೋನಿದ್ದಾನೆ. ತುಂಬ ಭಯಭೀತನಾಗಿ ಯಾರಿದ್ದಾನೆ ಅಂದರೆ ಅಕ್ಕಪಕ್ಕದವನು ತೋರಿಸ್ತಾನೋ ಇಲ್ವೋ, ಯಾಕೆ ಇವನಲ್ಲಿ ಸರಕಿಲ್ಲ. ನೀವೊಂದು ವೇಳೆ ತುಂಬ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದು ತುಂಬ ಸ್ಕಿಲ್ಫುಲ್ ಪರ್ಸನ್ ಆಗಿದ್ದರೆ ನಿಮಗೆ ಭಯ ಇಲ್ಲ. ನನ್ನ ಪ್ರಕಾರ ಜ್ಞಾನದ ಕೊರತೆ ಅಥವಾ ಟ್ಯಾಲೆಂಟ್ ಕೊರತೆ ಅಥವಾ ನನಗೆ ಆ ಕೆಲಸದಲ್ಲಿ ತುಂಬ ಶ್ರದ್ಧೆ ಪೂರ್ಣತೆ ಇಲ್ಲ ಅಂದರೆ ನನಗೊಂಚೂರು ಅಳುಕಿರುತ್ತೆ. ಯಾರು ಏನು ಕೇಳ್ತಾರೋ, ಯಾರು ಬಂದು ಎಲ್ಲಿ ಪರೀಕ್ಷೆ ಮಾಡ್ತಾರೋ ಅಥವಾ ಇದು ಮಾಡ್ತಾರೋ ಅದು ಮಾಡ್ತಾರೋ. ನನಗನ್ಸುತ್ತೆ ಈ ಆತ್ಮವಿಶ್ವಾಸವನ್ನು ನೀವು ಮತ್ತೆ ರೀಬ್ಯಾಕ್ ಮಾಡಬೇಕು ಅಥವಾ ರಿಕವರ್ ಮಾಡಿಕೊಳ್ಬೇಕು ಅಂದರೆ ಓದಿ, ಅಥವಾ ಈ ಕಡೆ ಇನ್ನೂ 2 ತಿಂಗಳಾಗಿರೋದು, ಇನ್ನೊಂದು 5-6 ಏನು ಈ ಗಿರಾಕಿ ಅಥವಾ ಏನಂತಾರೆ 5-6 ಜನ ಕ್ಲೈಂಟ್ಸು, ಕಸ್ಟಮರ್ಸು, ಈ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಹೆಂಗಿರಬೇಕು, ಹೆಂಗಿರಬಾರ್ದು, ಹೆಂಗೆ ಅವರನ್ನು ರಿಸೀವ್ ಮಾಡಬೇಕು, ಹೆಂಗೆ ರಿಸೀವ್ ಮಾಡಬಾರ್ದು, ತಪ್ಪುಗಳಾದ ನಂತರನೇ ಸರಿಗಳ ಸ್ಪಷ್ಟತೆ ಸಿಗೋದು. ಹೌದಲ್ಲ? ಹೌದಾ? ಸೊ ನನ್ನ ಪ್ರಕಾರ ಅಯ್ಯೋ ನನಗೆ ಕಾನ್ಫಿಡೆನ್ಸ್ ಇಲ್ಲ, ನನಗಿದಿಲ್ಲ ಅದಿಲ್ಲ, ನಿಮಗೆ ನೀವು ನಿಮ್ಮ ಮೈನಸ್ಸನ್ನು ಪದೇ ಪದೇ ಹೇಳ್ಕೊಳ್ಬೇಡಿ. ಇಷ್ಟೆಲ್ಲ ಇದ್ದರೂ ಅಂದರೆ ಒಂದು ತೊದಲಿದ್ರೂ ಕೂಡ ಏನು ಅದ್ಭುತವಾಗಿ ಮಾತಾಡಲಿ ಪ್ರಯತ್ನ ಮಾಡ್ತವನಪ್ಪ ಅಂತ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರಬೇಕು. ಹಂಗಿರ್ಬೇಕು ನಿಮ್ಮ ಉತ್ಸಾಹ. ನನಗೆ ಇದನ್ನು ಯಾರೋ ನಾನು TV ಚಾನಲಲ್ಲಿ ಆ್ಯಂಕರ್ ಆಗಬೇಕು ಅಂತ ಒಂದು 6 ವರ್ಷದ ಹಿಂದೆ ಹೋದಾಗ, ನೀನು ಏನು ಒಂದು ಸ್ವಲ್ಪ ಕುಳ್ಳ ಇದೆಯಾ, ಒಂಚೂರು ಕಪ್ಪಿದ್ದೀಯಾ, ಹಳ್ಳಿ ಒಂದು ಉಂತೀಯಾ, ಆದ್ರೆ ಏನೋ ನೀನು ಇಷ್ಟು ಚೆನ್ನಾಗಿ ಲವಲವಿಕೆ ಪಟ 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 ಹರಳುರ್ದಂಗೆ ಮಾತಾಡ್ತೀಯ ಅನ್ನೋರು. ನಾನು ಅಲ್ಲಿ ಸೇರಿಸ್ಕೊಂಡ್ರು ಇಲ್ವೋ, ನನಗೆ ಆ ಮಾತುಗಳು ಕಾನ್ಫಿಡೆನ್ಸ್ ಕೊಟ್ಬಿಟ್ಟು. ಯಾವಾಗ ನಮ್ಮ ನ್ಯೂನ್ಯತೆ ನಮಗೆ ಹೆಚ್ಚು 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 ಪುನರುಚ್ಚಾರ ಮಾಡೋಕೆ ಶುರು ಮಾಡ್ತೀವಿ, ಆಗ ನಾವು ಸೋತು ಬಿಡ್ತೀವಿ. ಅಯ್ಯೋ ನಾನು ಬಡವ ಸ್ವಾಮಿ, ಅಯ್ಯೋ ನಂಗೆ ತೊದಲು ಸ್ವಾಮಿ, ಅಯ್ಯೋ ನಮ್ಮ ಮನೇಲಿ ಸಪೋರ್ಟ್ ಮಾಡಲ್ಲ ಸ್ವಾಮಿ, ಅಯ್ಯೋ ನನ್ನ ಸುತ್ತಮುತ್ತ ಎಲ್ಲ ಇಂಥ ಜನಗಳೇ ಸ್ವಾಮಿ. ಯಾವಾಗ ನಮ್ಮ ನ್ಯೂನ್ಯತೆಗಳನ್ನು ಒಳ್ಳೆ ದೇವ್ರ ಮಂತ್ರ ಹೇಳ್ದಂಗೆ ಹೇಳ್ಕೊಂಡೇ ಹೋಯ್ತಿರ್ತೀವಿ, ಅವೇ ನಮ್ಮನ್ನು ಕೊಂದುಬಿಡ್ತವೆ. ಇಲ್ಲ, ಇನ್ನೂ ಒಂದಷ್ಟು ಕ್ಲೈಂಟ್ಸ್ ಬರ್ತಾರೆ, ಅಥವಾ ಅಪ್ರೋಚ್ ಮಾಡೋದು, ಅಥವಾ ಅವರನ್ನು ರಿಸೀವ್ ಮಾಡೋದು, ಅಥವಾ ಅವರನ್ನು ನೀವು ಮೀಟ್ ಮಾಡೋದು, ಮಾತಾಡೋದು, ಸ್ವಲ್ಪ ಇಂಗ್ಲೀಷ್ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ, ಅಥವಾ ಭಾಷೆ ಸ್ಪಷ್ಟತೆ ಇಂಪ್ರೂವ್ ಮಾಡ್ಕೊಳ್ಳಿ,
ಸಾಹಿತ್ಯವನ್ನು ಓದಿ, ಪದಗಳ ಪರಿಚಯ ಇರಬೇಕು. ನೀವು ಎಷ್ಟು ಮಾತಾಡ್ತೀರಾ ಅನ್ನೋದಕ್ಕಿಂತ ಕಡಿಮೆ ಶಬ್ದಗಳಲ್ಲಿ ಹೆಚ್ಚು ವಿಷಯವನ್ನು ಪ್ರಸ್ತಾಪಿಸೋದು ನಿಮಗೆ ಗೊತ್ತಿರಬೇಕು. ಹೌದಲ್ಲ? ನೀವು ಒಂದು ತೊದ್ಲು ಈಗ ನೀವು ಬಿಕ್ಕಳಿಸುವುದು ಬೇರೆ, ತೊದ್ಲು ಬೇರೆ. ಆದರೆ ಏನು ಗೊತ್ತಿಲ್ಲದ ಅಜ್ಞಾನ ಬೇರೆ. ಏನು ಗೊತ್ತಿಲ್ಲದವನು ತೊದ್ಲುತ್ತಾವನೆ, ಅವನು ತೊದ್ಲು ಬೇರೆ, ಉಡ್ದಾಗ ಬಂದಿರೋ ನಿಮ್ ತೊದ್ಲು ಬೇರೆ. ಅಂದ್ರೆ ನನಗೆ ಏನಾಗಿರುತ್ತೆ ಅಂತಂದ್ರೆ ಆ ಪಾಯಿಂಟ್ ಗೊತ್ತಿರುತ್ತೆ, ಬಟ್ ಅದನ್ನ ಹೇಳೋದಿಕ್ ಆಗಲ್ಲ ಅವ್ರ ಹತ್ರ. ಈಗ ನಾನು ಫ್ರೆಂಡ್ಸ್ ಹತ್ರ ಯಾವ ತರ ಮಾತಾಡ್ತೀನೋ ಅಥವಾ ನಮ್ಮ ಮನೆಯವ್ರ ಹತ್ರ ಯಾವ ತರ ನಾನು ಮಾತಾಡ್ತೀನೋ ಅದನ್ನ ಏನೋ ಹೊಸಬ್ರ ಹತ್ರ ಮತ್ತೆ ನನ್ನಿನ್ನ ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಇರ್ತಾರಲ್ಲ ಅವ್ರ ಹತ್ರ ಅದನ್ನ ಎಕ್ಸ್ಪ್ರೆಸ್ ಮಾಡೋದಿಕ್ಕಾಗಲ್ಲ. ಕಾಲ ಕಳೆದಂತೆ ಈಗ ನನ್ನ ಜೊತೆ ಫಸ್ಟ್ ಕರೆ ಮಾಡಿದಾಗ ಅಥವಾ ಮೊದಲನೇ ಮಾತಾಡ್ಬೇಕಾದ್ರೆ ನಿಮ್ಮಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರ್ಲಿಲ್ಲ. ಹೌದಣ್ಣ, ನಾನು ಅವತ್ತು ತುಂಬಾ ಈಗ ನೋಡಿ, ಎರಡನೇ ಸಾರಿ ನೀವೆಷ್ಟು ಧೈರ್ಯ ಅಥವಾ ಸ್ಪಷ್ಟತೆ ಅಥವಾ ಒಂದು ನಿರ್ದಿಷ್ಟ ಗುರಿ ಹಾಗೂ ಏನೋ ಹೇಳಲಿಕ್ಕೆ ಅಂತ ಬಂದಿರೋದು ಸ್ಪಷ್ಟತೆ ಇದ್ರೆ ಹೇಳೋದು ಸ್ಪಷ್ಟತೆನೇ ಇರುತ್ತೆ. ಹಾಗಾಗಿ ಚಂಚಲ ಬುದ್ಧಿ ಬೇಡ, ನಮ್ಮ ಬಗ್ಗೆ ನಮಗೆ ಕೀಳಿರಿಮೆ ಬೇಡ. ನೋಡಪ್ಪ, ಇಲ್ಲ ಅಲ್ದಿರಿ ಇನ್ನೊಂದು ಕಡೆ ನಮ್ಮನ್ನು ನಾವು ಹೀಯಾಳಿಸ್ಕೊಂಡು ನಮ್ಮನ್ನು ನಾವು ಕೀಳಿರಿಮೆ ಪಟ್ಟುಕೊಂಡು ಹೋದ್ರೆ ಎಲ್ಲೂ ಸರ್ವೈವ್ ಆಗ್ಲಿಕ್ಕೆ ಆಗಲ್ಲ. ನಿಮ್ಮ ಬಗ್ಗೆ ನಿಮ್ಗೆ ಯಾವಾಗಲೂ ಖುಷಿ ಇರಬೇಕು. ಆ್ಯಂಡ್ ನನ್ನ ಪ್ರಕಾರ ಹೊರಗಡೆ ಇವ್ರು ಹಂಗಂದ್ರೆ ಅವ್ರು ಸರ್ ನನ್ನ ಬದುಕಲ್ಲಿ ಸರ್ ಇವತ್ತು ಭಗವಂತ ಎಲ್ಲಿ ಇಟ್ಟಿದ್ದಾನೆ, ಏನು ಸ್ಥಾನಮಾನ ಕೊಟ್ಟಿದ್ದಾನೆ, ನಾನಿದು ಯಾವುದನ್ನು ಅಹಂಕಾರವಾಗಿ ತಗೊಳ್ಳಲ್ಲ. ದಿಸಕ್ಕೆ 4 to 5 hours ನಾನು ಪುಸ್ತಕ ಕೊಡ್ತೀನಿ. ಮತ್ತೆ ಆಶ್ರಮಕ್ಕೆ ಬರೋರು, ಕೌನ್ಸ್ಲಿಂಗ್ಗಳು, ಕಾರ್ಯಕ್ರಮಗಳು, ನನ್ನ ತಾಯಿ, ನನ್ನ ಬದುಕು, ಇಷ್ಟು ಬಿಟ್ಟರೆ ನಾನು ಜಗತ್ತಿನ ಬಗ್ಗೆ ಯೋಚನೆ ಅಂದರೆ ಓಕೆ ಅಲ್ಲಿ ಏನಾಗ್ತಿದೆ, ಇಲ್ಲಿ ಏನಾಗ್ತಿದೆ, ಆ ರಾಜಕಾರಣಿ ಇವ್ರಿಗೇನಂದ ನಾನು ಚಂಚಲ ಆಗ್ಲಿಕ್ಕೆ ಏನು ನಾನು ಹೊರಗಡೆ ವಿಷಯ ಆಮದು ಮಾಡ್ಕೊಳ್ತಾನೆ ಇಲ್ಲ ನನ್ನ ಜೀವನದಲ್ಲಿ. ಹೌದು, ನಂದೊಂದು ತಪಸ್ಸು. ನಾನು ಹಿಂಗೆ ಒಂದು ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಬೇಕು, ನನ್ನ ವೊಕ್ಯಾಬುಲರಿ ಇಂಪ್ರೂವ್ ಮಾಡ್ಕೊಳ್ಬೇಕು, ಅಥವಾ ನಾನು ಜಿಮ್ಗೆ ಹೋಗಿ ನನ್ನ ಫಿಟ್ನೆಸ್ ಕಾಪಾಡ್ಕೊಳ್ಬೇಕು, ನಾನು ಪುಸ್ತಕ ಗಮನ ಕೊಡಬೇಕು, ಅಥವಾ ನಾನು ಇದನ್ನು ಅಂದರೆ ನನಗೊಂದು ಗುರಿ ಇದೆ, ನಾನು ಅಲ್ಲೇ ಹೋಗಬೇಕಿದೆ. ಇದನ್ನು ಬಿಟ್ಟು ನಾನು ಆ ಕಡೆ ಈ ಕಡೆ ನನ್ನನ್ನು ಡಿಸ್ಟರ್ಬ್ ಮಾಡುವ, ನನ್ನನ್ನು ದಾರಿ ತಪ್ಪಿಸುವ ಏನೇನು ವಿಚಾರ ಇದಾವೆ ಗೊತ್ತಿದ್ದು ನಾನು ಆ ಕಡೆ ಚಪಲಂತರ ಹೋಗ್ತೀನಿ, ಚಟಕ್ಕೆ ಹೋಗ್ತೀನಿ ಅಂದರೆ ಮತ್ತು ನಾನು ಸೋಲ್ದೆ ಇನ್ನೇನು ಮಾಡ್ತೀನಿ? ಹೌದಾ? ನೀವು ನಿಮ್ಮನ್ನು ಅವಲೋಕನ ಮಾಡ್ಕೊಳ್ಳಿ. ದಿವಸಕ್ಕೆ ನಾನು ಎಷ್ಟೋರು ಫೋನ್ ನೋಡ್ತೀನಿ, ಬೇಡದಿರೋದು ಏನೇನು ನೋಡ್ತಿದ್ದೀನಿ, ಅಥವಾ ಏನೋ ನೋಡ್ಕೊಂಡು ಅಲ್ಲಿ ಟೈಮ್ ವೇಸ್ಟ್ ಮಾಡ್ತೀನಿ, ರೀಲ್ಸ್ ನೋಡ್ತೀನಿ, ಅಥವಾ ನ್ಯೂಸ್ ಚಾನಲ್ ಅದು ನೋಡ್ತಿದ್ನು, ಇದರಿಂದ ನನಗೇನು? ಪೇಪರ್ ಓದ್ತೀನಿ, ಫೈನ್. ಅದು ಬಿಟ್ಟು ನಾನು ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು ಇಲ್ಲ. ನನ್ನ ಗುರಿ ಏನು? ಕೆಲಸಕ್ಕೆ ಹೋಗಬೇಕು, ಕೆಲಸ ಮಾಡಬೇಕು, ಕ್ಲೈಂಟ್ಗಳಲ್ಲಿ ಭಾಗವಹಿಸಬೇಕು, ಅಥವಾ ಅವ್ರನ್ನ ಅಪ್ರೋಚ್ ಮಾಡಬೇಕು, ಅಲ್ಲೇನು ತಪ್ಪಾಯಿತು ಒಂದು ನೋಟ್ ಮಾಡಿಕೊಳ್ಬೇಕು. ಮನೆಗೆ ಬಂದಾಗ ಆ ವಿಚಾರವನ್ನು ನಾನು ಹೆಚ್ಚು ಮನನ ಮಾಡಬೇಕು. ಓಕೆ, ಇದು ನಾಳೆ ಆಗ್ದಂಗೆ ನಾನು ನೋಡ್ಕೊಳ್ಬೇಕು. ಹೀಗೆ ನಿಮ್ಮ ತಿದ್ದುಪಡಿಗೆ ನೀವು ಹೆಚ್ಚು ಸಮಯ ಕೊಟ್ಟರೆ ನೀವು ನೆಕ್ಸ್ಟ್ ಬೆಸ್ಟ್ ವರ್ಷನ್ ಆಗ್ತೀರಾ. ನಮ್ದು ಹಂಗಿರಲ್ಲ, ಬರೀ ನಮ್ದು ಹಂಗಿಲ್ಲ, ಹಿಂಗಿಲ್ಲ, ಹಂಗಾಯಿತು, ಅವ್ರು 18,000 ಸಂಬಳಕ್ಕೆ ಅವ್ರು ಆಡ್ಕೊಳ್ತಾವ್ರು, ಹಿಂಗೆ ಮಾಡ್ತಾವ್ರು, ಹಂಗೆ ಮಾಡಿ. ಇಲ್ಲ ಸರ್, ನನ್ನ ಪ್ರಕಾರ ನಿಯತ್ತಾಗಿ ನಿಮ್ಮ ದುಡಿಮೇಲೆ ನೀವು 10,000 ದುಡಿದ್ರು, 5,000 ದುಡಿದ್ರು, ಅದರಿಂದ ನೀವು ನೆಮ್ಮದಿಯಾಗಿರ್ತೀರ. ಅದೇ ನಿಮ್ಮ ಮನೆಯವ್ರು ಯಾರೂ ಕೇಳ್ತಿಲ್ಲ, ಕಾರಣ ನೀವು ನೆಮ್ಮದಿಯಾಗಿ ಸರಿಯಾದ ದಾರಿಲಿದ್ದೀರಾ. ಇದೇ ಕೆಟ್ಟ ದಾರಿಲಿ ಹೋಗಿ 60,000 70,000 1 ಲಕ್ಷ ದುಡಿರಿ, ಹೊಗಳ್ಬೋದು, ಆದರೆ ನಾಳೆ ದುರಂತ ನಿಮ್ಮ ಬದುಕು. ಪರವಾಗಿಲ್ಲ, ಒಳ್ಳೆ ನಿಯತ್ತಿನ ದಾರಿಲಿ ಇನ್ನೂ ಆ ಸಂಬಳ ಹೆಚ್ಚಾಗ್ಲಿಕ್ಕೆ ಇನ್ನೂ 1 ವರ್ಷ ತಗೊಳ್ಳಿ, 2 ವರ್ಷ ತಗೊಳ್ಳಿ. ಇವ್ರು ಆ ಕಡೆ ಈ ಕಡೆ ಏನಂತವ್ರೆ ಆ ಕಡೆ ಗಮನ ಕೊಡಬೇಡಿ. ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ಅದಕ್ಕೆ ಪುಸ್ತಕಗಳು ಓದಿ, ಇಂಥ ಪ್ರವಚನಗಳು ಕೇಳಿ, ಸ್ಪಿರಿಚುವಲ್ಲಿ, ಮೆಂಟಲ್ಲಿ, ಫಿಸಿಕಲ್ಲಿ, ಫಿನಾನ್ಷಿಯಲಿ, ಈ 4 ರೀತಿಯಲ್ಲಿ ಮನುಷ್ಯ ದೈಹಿಕವಾಗಿ, ಮಾನಸಿಕವಾಗಿ, ಹಣಕಾಸಿನಲ್ಲಿ ಮತ್ತು ಆಧ್ಯಾತ್ಮಿಕವಾಗಿ ಇಷ್ಟು ಯಾರು ಏಕಾಗ್ರತೆಯಿಂದ ಇರ್ತಾನೆ ಅವನನ್ನು ಯಾರೂ ಸೋಲ್ಸೋಕ್ಕಾಗಲ್ಲ. ಬಟ್ ನಮ್ಮ ಗಮನ ಅವನು ಹಿಂಗಂದ, ಇವನಂಗಂದ, ಎಲ್ಲೆಲ್ಲಿ ನಾವು ಪಾಸಿಟಿವ್ ನೋಟ್ಗಳನ್ನು ಬರೆದು ಗೋಡೆಯಲ್ಲಿ ಅಂಟಿಸ್ಬೇಕಿತ್ತು ಅಲ್ಲೆಲ್ಲ ನಮ್ಮ ಬಗ್ಗೆ ಯಾರ್ಯಾರು ಏನು ಕೆಡ್ದಾಗಂದ್ರು ಅದನ್ನೇ ನೆನಪಿಡೋದ್ರಿಂದ ನಮ್ಮ ಮೈಂಡ್ಗೆ ಅದೇ ಮೊದಲು ಕಾಣೋದ್ರಿಂದ ನಮ್ಮ ಕಣ್ಣಿಗೆ ನಮ್ಮ ಮೈಂಡ್ ವೀಕ್ ಆಗುತ್ತೆ. ವೀಕ್ ಆದಾಗ ನಿಮಗೆ ಗೊತ್ತಿರೋದು ಮರೆತು ಹೋಗುತ್ತೆ. ಈಗ ಎಕ್ಸಾಮಲ್ಲಿ ಎಷ್ಟು ಜನ ಫೇಲ್ ಆಗೋದು ಯಾಕೆ? ಎಷ್ಟೊಂದು ಜನ ಅಂದರೆ ಅವ್ರು ಓದಿರ್ತಾರೆ, ಬಟ್ ಎಕ್ಸಾಮ್ ಕುರಿತಾಗಿ ಇನ್ವಿಜಿಲೇಟ್ರ್ ಕುರಿತಾಗಿರೋ ಭಯ ಅವ್ರ ಜ್ಞಾನವನ್ನು ಮರೆಸ್ಬಿಡುತ್ತೆ.
ಅಲ್ವಾ? ಹಾಗಾಗಿ ಭಯ ನಿವಾರಣೆ ಆಗಬೇಕು ಅಂದರೆ ಆತ್ಮವಿಶ್ವಾಸ ಹೆಚ್ಚಬೇಕು. ಆತ್ಮವಿಶ್ವಾಸ ಹೆಚ್ಚಬೇಕು ಅಂದರೆ ನಮಗೆ ಏಕಾಗ್ರತೆ ಹೆಚ್ಚಬೇಕು. ಏಕಾಗ್ರತೆ ಹೆಚ್ಚಬೇಕು ಅಂದರೆ ನಮ್ಮದೊಂದು ಲಿಮಿಟೆಡ್ ಲೈಫ್ ಸ್ಟೈಲ್ ಆಗಿರಬೇಕು. ಓಕೆ, ನನ್ನ ಆರೋಗ್ಯ, ನನ್ನ ಹೆಂಡತಿ, ನನ್ನ ಅಣ್ಣ ಅಥವಾ ತಮ್ಮ, ನನ್ನ ಅಪ್ಪ, ನನ್ನ ಕೆಲಸ, ನನ್ನ ಓದು, ನನ್ನ ಸ್ಕಿಲ್ ಡೆವಲಪ್ಮೆಂಟ್, ಯೂಟ್ಯೂಬಲ್ಲಿ ಏನೋ ಒಂದು ಹೊಸ್ದಾಗಿ ಕಲಿತೀನಿ, ಹೊಸ್ದಾಗಿ ಏನೋ ತಿಳ್ಕೊಳ್ತೀನಿ. ಇಷ್ಟು ಬಿಟ್ಟರೆ ಏನು ಜಗತ್ತಿಂದು ಊರಿಂದು ಜವಾಬ್ದಾರಿ ವಹಿಸಿಲ್ಲ. ನಾವು ಇಡೀ ಊರೆಲ್ಲರದು ತಲೆಯಲ್ಲಿ ಹಾಕೊಂಡು ಕೂತ್ಕೊಂಡ್ರೆ ನೆಮ್ಮದಿ ಹಾಳಾಗುತ್ತೆ, ಏಕಾಗ್ರತೆ ಹಾಳಾಗುತ್ತೆ, ಆಗಬೇಕಾದ್ರೂ ಕೆಲಸ ಆಗಲ್ಲ. ಹೌದಾ? ಹಾಗಾಗಿ ಹೇಳ್ತಾ ಹೋದರೆ ಇಂಪ್ರೂವ್ಮೆಂಟ್ ನನ್ನಲ್ಲಾಗಬೇಕು, ಬದಲಾವಣೆಗಳು ನಮ್ಮಲ್ಲಾಗಬೇಕು. ಹೊರಗಡೆ ಜಗತ್ತು ಇದ್ದೇ ಇರುತ್ತೆ ಸರ್. ನೀವಿನ್ನೂ ಲಕ್ಷ ಸಂಬಳ ತಗೊಂಡ್ರು ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಅವ್ರು ನಿಮ್ಮನ್ನು ದೂಷಿಸ್ಲಿಕ್ಕೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನೀವು ನನ್ನ ಜೊತೆ ತುಂಬ ಚೆನ್ನಾಗಿ ಕಾನ್ಫಿಡೆನ್ಸ್ ಮಾತಾಡಿದ್ರಿ. ಇದೇ ಕಾನ್ಫಿಡೆನ್ಸನ್ನು ಎಲ್ಲ ಕಡೆ ತೋರಿಸಿ. ಪದಗಳಲ್ಲಿ ಸ್ವಲ್ಪ ತೊದಲಾಗಬಹುದು, ಬಟ್ ನಿಮ್ಮ ಮುಖದ ತೇಜಸ್ಸು, ನಿಮ್ಮ ಕಣ್ಣುಗಳಲ್ಲಿ ಕಾಣೋ ತೇಜಸ್ಸು, ವಿಶ್ವಾಸ, ಇದರಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು. ಹೌದಲ್ವೇ? ಭಾಷೆಯಲ್ಲಿ ತೊದಲು ಬರಬಾರ್ದು, ಬರ್ಬೋದು, ಭಾವದಲ್ಲಿ ತೊದಲು ಬರಬಾರ್ದು. ನಾನು ಊಟ ಮಾಡಿ ಬನ್ನಿ, ನಾನು ಅವ್ರನ್ನ ಊಟಕ್ಕೆ ಕರೆಯೋದು ನನ್ನ ಭಾವನೆ. ಊಟ ಮಾಡಿ ಬನ್ನಿ ಅನ್ನೋದು ಸಭ್ಯ ಭಾಷೆ. ಅಯ್ಯೋ ಉಣ್ಣು ಬನ್ನಿ, ಭಾಷೆಯಲ್ಲಿ ಸ್ವಲ್ಪ ಏನೋ ತಪ್ಪಾಗಿರ್ಬೋದು, ಅಥವಾ ಭಾಷೆಯಲ್ಲಿ ಸ್ವಲ್ಪ ಹಳ್ಳಿ ಭಾಷೆ ಬಳಸಿರ್ಬೋದು. ನನ್ನ ಉದ್ದೇಶ ಅವ್ರನ್ನ ಊಟಕ್ಕೆ ಕರೆಯೋದೇ ಆಗಿತ್ತು, ಬಟ್ ಬಳಸಿದ ಪದಗಳು ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಅದಕ್ಕೆ ನನ್ನ ಭಾವ ಅಂದರೆ ನನ್ನ ಉದ್ದೇಶ, ನನ್ನ ಗುರಿ ಅಥವಾ ನನ್ನ ಅನಿಸಿಕೆ, ಇದರಲ್ಲಿ ನಾವು ಸ್ಟ್ರಿಕ್ಟ್ ಆಗಿರಬೇಕು. ಬಟ್ ಪದಗಳಲ್ಲಿ ಸ್ವಲ್ಪ ಏನೋ ಮರ್ತಂತೆ, ಏನೋ ಉಚ್ಚಾರ ಮಾಡ್ಲಿಕ್ಕೆ ಹೋಗಿ ಏನೋ ಉಚ್ಚಾರ ಆಗ್ಬೋದು. ಅಯ್ಯೋ ಕ್ಲೈಂಟ್ ಏನು ಅಂದ್ಕೊಂಡ್ಬಿಡ್ತಾರ, ಏನೋ ಅಂದ್ಕೊಂಡ್ಬಿಡ್ತಾರೆ, ಯಾರು ಇಲ್ಲಿ ಪರ್ಫೆಕ್ಟಾಗಿ ಬಂದಿಲ್ಲ. ಆ ಕಡೆ ಇರೋರ್ಗೂ ಕರುಣೆ ಇರುತ್ತೆ, ಆದರೆ ನಾವೇನು ಅಂದ್ಕೊಂಡ್ಬಿಡ್ತೀವಿ, ಅವ್ರನ್ನೆಲ್ಲ ತುಂಬ ಅಯ್ಯೋ ಸ್ಟ್ರಿಕ್ಟು, ಅವರೆಲ್ಲ ಈ ಮಂಚೂರು ತಪ್ಪಾದರೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ ಡೀಲು, ಅದು ಇದು ಏನೇನೋ ಭಯಗಳು ಇರ್ತಾವಲ್ಲ ನಮಗೆ. ಈ ಭಯದಿಂದ ನಾವು ಏನೋ ಮಾಡೋಕ್ಕೋಗಿ ಏನೋ ಆಗುತ್ತೆ. ಇರಲಿ, ಏನೂ ತೊಂದರೆ ಇಲ್ಲ. ಭಗವಂತ ನಿಮಗೆ ಇಷ್ಟ ಆದರೂ ಕೊಟ್ಟಿದ್ದಾನೆ. ಈ ಒಳ್ಳೆತನಕ್ಕೆ ಒಳ್ಳೇದು ಹಾಗೆ ಆಗುತ್ತೆ ಸರ್. ಸ್ವಲ್ಪ ಸಮಯ ಕಾಯಬೇಕು, ಎಲ್ಲ ಒಳ್ಳೇದಾಗಲಿ, ಶುಭವಾಗಲಿ. ಅಣ್ಣ ನಿಮ್ಗೆ ಈ ಸ್ವಲ್ಪ ದಿವಸ ಹಿಂದೆ, ಸುಮಾರು 1.5 2 ತಿಂಗಳ ಹಿಂದೆ ಒಬ್ರು ವ್ಯಕ್ತಿ ತೊದ್ಲಿಸ್ಕೊಂಡ್ ಮಾತಾಡೋರು ಕಾಲ್ ಮಾಡಿದ್ರಲ್ಲ, ಅವ್ರಿಗೆ ಸಾಧ್ಯವಾದ್ರೆ ನಾನೀಗ ಹೇಳೋಂತ ಒಂದು ಮಾಹಿತಿಯನ್ನ ದಯವಿಟ್ಟು ಅವ್ರಿಗೆ ಹೇಳ್ಬಿಡಿ, ಅವ್ರು ಕೇಳಿಸ್ಕೊಳ್ಬಹುದು. ಅಣ್ಣ, ಯಾಕೆಂದ್ರೆ ಬಿಕ್ಲಿರೋರ್ಗೆ ಇದು ಮೈಸೂರಿನಲ್ಲಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಇದಿದೆ ಅಣ್ಣ, ಏನೋ ಸಂಸ್ಥೆ. ಅದರಲ್ಲಿ ಉಚಿತವಾಗಿ ಎಲ್ಲರಿಗೂ, ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೂ ಉಚಿತವಾಗಿ ಅಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಾರೆ ಅಣ್ಣ. ನಾನು ಅಲ್ಲಿ ಸುಮಾರು 5-6 ತಿಂಗಳು ಅಲ್ಲಿ ಕೋಚಿಂಗ್ ತಗೊಂಡ್ ಬಂದಿದ್ದೀನಿ ಅಣ್ಣ. ಅಲ್ಲಿ ಕೋಚಿಂಗ್ ತಗೊಂಡ್ ಬಂದಾದ್ಮೇಲೆ ನಂದು ಸ್ವಲ್ಪ ಕಮ್ಯುನಿಕೇಶನ್ ಸ್ಕಿಲ್ ಸ್ವಲ್ಪ ಇಂಪ್ರೂವ್ ಆಗಿದೆ. ತೊದ್ಲು ಸಂಪೂರ್ಣ ನಿವಾರಣೆ ಆಗುತ್ತೆ, ಸ್ವಲ್ಪ ಅದನ್ನ ಡೀಲ್ ಮಾಡ್ಲಿಕ್ಕೆ ದಾರಿ ಹೇಳ್ಕೊಡ್ತಾರೋ? ಹೌದು. ಅಂದ್ರೆ ಈಗ 4-5 ಜನ ಜೊತೆ ಇದ್ದಾಗ ಯಾವ ತರ ಮಾತಾಡ್ಬೇಕು, ಯಾವ ಪದಗಳನ್ನ ಮಾತಾಡ್ಬೇಕಾದ್ರೆ ನಮ್ಗೆ ತೊದ್ಲು ಬರುತ್ತೋ ಅವಾಗ ಯಾವ ತರ ಉಸಿರು ತಗೊಂಡ್ ಮಾತಾಡ್ಬೇಕು, ಉಸಿರು ಬಿಟ್ಟು ಮಾತಾಡ್ಬೇಕು. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅಥವಾ ಅಂತ ಹೇಳಿ ಸಪೋಸ್ ಆ ತರ ನಾವು ಸ್ಟಾರ್ಟ್ ಮಾಡಿದ್ರೆ ಅವಾಗ ನಮ್ಗೆ ತೊದ್ಲು ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದ್ರೆ ಅದು ತೊದ್ಲು ಅಂದ್ರೆ ಯಾವಾಗ್ಲೂ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅನ್ನೋನೇ ಅರ್ಥ, ಹೌದಲ್ಲ? ಸೊ ಆ ಸ್ಟಾರ್ಟಿಂಗ್ ಅಲ್ಲಿ ಅಥವಾ ಏನೋ ಒಂದು ಶುರು ಮಾಡಿದ್ರೆ ಆ ಮುಖ್ಯ ಪದ ಉಚ್ಚಾರದ ಸಮಯದಲ್ಲಿ ಅದು ನಿವಾರಣೆ ಆಗಿರುತ್ತೆ ಅಂತ. ಹೌದೌದಣ್ಣ. ಈ ತರ ಸುಮಾರು ಸಿಚುಯೇಷನ್ ಗಳಲ್ಲಿ ಯಾವ ತರ ಮಾತಾಡ್ಬೇಕು, ಯಾವ ತರ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ಬೇಕು ಅಂತ ಹೇಳಿ ಟ್ರೈನಿಂಗ್ ಅನ್ನ ಅವರು ಫ್ರೀ ಆಗಿ ಇದ್ ಮಾಡ್ತಾರಣ್ಣ. ಅವ್ರ ನಂಬರ್ ಏನಾದ್ರು ಇದೆಯಾ? ಮಾಡ್ತಾರೆ ಅಣ್ಣ, ಅದು ಸಂಸ್ಥೆ ಅದು. ಸೊ ನನಗೆ ಕನ್ಸಲ್ಟ್ ಮಾಡಿದ ಡಾಕ್ಟರ್ ಹೆಸರು ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು. ಮೈಸೂರಲ್ಲಿ ಏನ್ ಹೆಸರು ಅದು ಸಂಸ್ಥೆ ಹೆಸರು? ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್, ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ, ಭೋಗಾದಿ ಹತ್ರ ಇದೆ. JSS ಕಾಲೇಜ್ ಪಕ್ಕ, JSS ಇಂಜಿನಿಯರಿಂಗ್ ಕಾಲೇಜ್ ಪಕ್ಕ ಇದೆ, ಸರೌಂಡಿಂಗ್ ಅಲ್ಲೇ. ನಾನು ಹೇಳಿದ್ದು ಸತ್ಯ, ಬಹಳ ಒಳ್ಳೆ ಇನ್ಫಾರ್ಮೇಶನ್. ಯಾಕಂದ್ರೆ ಎಷ್ಟೋ ಜನ ಪಾಪ
ಒಂದು ಮಿನಿಮಮ್ ಸಮಾಜವನ್ನು ಅಥವಾ ಒಂದು ಗುಂಪಿನ ಮಾತುಕತೆಯನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಕಲಿಸ್ಕೊಡೋದಿದೆಯಲ್ಲ ಫ್ರೀ ಆಗಿ, ಅದು ಬಹಳ ಪುಣ್ಯದ ಕೆಲಸ. ಹೌದಣ್ಣ, ಯಾಕೆಂದ್ರೆ ಒಬ್ಬ ವ್ಯಕ್ತಿ ತೊದಲಿಸ್ಕೊಂಡ್ ಮಾತಾಡ್ತಾರೆ ಅಂತಂದ್ರೆ ನಾನು ಎಷ್ಟು ಅದಕ್ಕೆ ಅವಮಾನ ಅನುಭವಿಸಿದೀನಿ ಅಂತಂದ್ರೆ, ಇವಾಗ ನನ್ನ ಕಾನ್ಫಿಡೆನ್ಸ್ ಹೆಂಗಾಗಿದೆ ಅಂತಂದ್ರೆ ನನ್ನ ಜೊತೆಲಿ ಕೆಲಸ ಮಾಡೋರು ನನ್ನ ಬೇಕು ಅಂತ ಹೇಳಿ ತೊದಲಿಸ್ತೀಯ ಅಂತ ಹೇಳ್ಬಿಟ್ಟು ಡಿಗ್ರೇಡ್ ಇದು ಏನು ಡಿಗ್ರೇಡ್ ಮಾಡ್ತಾರೆ. ನಾನು ಏನ್ ಮಾಡ್ತೀನಿ, ಈಗ ತಲೆನೇ ಕೆಡಿಸ್ಕೊಂತ ಇಲ್ಲ, ಅವ್ರ ಜೊತೆ ಸೇರ್ಕೊಂಡು ನಾನು ನನ್ ಬಗ್ಗೆನೆ ಕಾಮಿಡಿ ಮಾಡ್ಕೊಂತೀನಿ. ನಾನು ಇವತ್ತು ಇದು ಬಹಳ ಮುಖ್ಯ. ಯಾವ್ತರ ಆಗಿದೆ ಅಂತಂದ್ರಣ್ಣ, ನೋಡಿ ತೊದಲಿಸ್ತೀನಿ ನೀವೇನಾರು ಅಂತ್ಯ ಅಂತೇಳಿ ಅವ್ನಿಗೆ ಹೇಳ್ಬಿಡ್ತೀನಿ, ಅವನೇನು ಮುಂದಕ್ಕೆ ಮಾತಾಡಕ್ಕೆ. ಹೌದೌದೌದು, ಅವ್ರು ಹೇಳದ್ನೆಲ್ಲ ನಾವೇ ಹೇಳ್ಕೊಂಡ್ಬಿಟ್ರೆ ಇನ್ನು ಅವ್ರು ಹೇಳಾದ್ಮೇಲೆ ನೋವೇನಾಗಲ್ಲ ನಮಗೆ. ಸತ್ಯ ಸತ್ಯ ಸತ್ಯ. ನೋಡಿ, ಇದು ಬಹಳ ಮುಖ್ಯ. ನಮ್ಮ ಮೇಲೆ ನಾವು ಕಾಮಿಡಿ ಮಾಡ್ಕೊಳ್ಳೋದು. ಡಾಕ್ಟರ್ ರಾಜಣ್ಣ ಅವ್ರು ಹೇಳ್ತಿದ್ರಿ ಮಾತು ನನಗೆ ಇನ್ನೂ ನೆನಪಿದೆ. ಈಗ ನಾನು ಅಷ್ಟೇ, ಯಾರ ಹಿಂಗೇನಾದರೂ ಹಿಂಗೆ ನಗೋ ಸಮಯದಲ್ಲಿ ಓಕೆ ಇವನೇನೋ ಹೇಳ್ತಾನೆ ಈಗ ನನ್ನ ಬಗ್ಗೆ ಅಂತ ಅಂದಾಗ ನಾನೇ ಹೇಳ್ಕೊಂಬಿಟ್ರೆ ಆ ಕಡೆಯವ್ರು ಏನೋ ಅಂದೋದಕ್ಕೆ ಅಂದಮೇಲೂ ನಮ್ಗೆ ಅದು ಹೆಚ್ಚು ನೋವೇನು ಕೊಡೋದಿಲ್ಲ ಅಲ್ವಾ? ನೀವು ಚೆನ್ನಾಗಿ ಹೇಳಿದ್ರಿ. ಈಗ ನಾನು ನೋಡಿ ಈಗ ನಾನು ತೊದಲಿಸ್ತೀನಿ ಅಂತ ನೀವೇ ಹೇಳ್ಬಿಟ್ಟು ಶುರು ಮಾಡಿಬಿಟ್ರೆ ಅವನೇನೋ ಎಕ್ಸ್ಟ್ರಾ ಹೇಳಲಿಕ್ಕೆ ಅವಕಾಶವೇ ಇಲ್ಲ ಅಲ್ಲಿ. ಹೌದಣ್ಣ, ಅವರು ನನ್ನನ್ನ ಕಾಮಿಡಿ ಮಾಡ್ಕೊಂಡು ಗೇಲಿ ಮಾಡ್ತಾ ಇರ್ಬೇಕಾದ್ರೆ ನಾನು ಅವ್ರ ಜೊತೆ ಸೇರ್ಕೊಂಡು ನನ್ನನ್ನೇ ನಾನು ಒಂಥರ ಕಾಮಿಡಿ ಮಾಡ್ಕೊಂತೀನಿ. ಹಂಗಾಗ್ಬಿಟ್ಟು ನನಗೆ ಏನು ಅನ್ಸೋದೇ ಇಲ್ಲ. ಮುಂಚೆ ಯಾವ ತರ ಅನ್ಸ್ಕೊತಾ ಇತ್ತು ಅಂತಂದ್ರೆ, ಇವ್ರ ಜೊತೆ ಮಾತಾಡೋದೇ ಬೇಡ, ಯಾರ ಹತ್ರನು ಮಾತಾಡೋದೇ ಬೇಡ ಅಂತೇಳಿ ಎಷ್ಟೋ ಜನ ನಾನು ಅವಾಯ್ಡ್ ಮಾಡ್ಬಿಡ್ತಾ ಇದ್ದೆ ಅಣ್ಣ. ಇದು ನೋಡಿ, ಈ ದಾರಿ ಇದೆಯಲ್ಲ, ನಮ್ಮನ್ನು ನಾವು ಸ್ವಲ್ಪ ಅಂದರೆ ನಮ್ಮನ್ನು ನಾವು ಕೀಳಿರ್ಮೆ ಮಾಡ್ಕೊಳ್ಳೋದು ಅಂತ ಅಲ್ಲ, ಜೋಕ್ ಮಾಡೋದಾದ್ರೆ ನಮ್ಮ ಬಗ್ಗೆ ಮಾಡ್ಕೊಳ್ಬೇಕು, ಇನ್ನೊಬ್ಬರ ಬಗ್ಗೆ ಮಾಡಿ ನೋವು ಮಾಡಬಾರ್ದು ಇನ್ನೊಬ್ಬರಿಗೆ. ನಾನಂತೂ ಇದನ್ನು ನನ್ನ ಜೀವನದಲ್ಲಿ ಪಾಲಿಸ್ತೀನಿ. ಈಗ ಓಕೆ, ಇನ್ನೊಬ್ರದ್ದು ಯಾರ್ದೋ ಕುರಿತು ವಿಚಾರ ಇದೆ ಅಂದರೆ ಸಭ್ಯವಾಗಿ ಏನೋ ಮಾತಾಡೋದು ಓಕೆ, ಆದರೆ ಬಹುತೇಕ ಜೋಕ್ಗಳು ನಮ್ಮ ಬಗ್ಗೆನೇ ಇರಬೇಕು. ಅಯ್ಯೋ ನಾನು ಎಂಥ ದಡ್ಡನ ಮಗ ಅಂದರೆ ಇಂಥದ್ದೇನೋ ಮಾಡೋಕ್ಕೋಗಿ ಹಿಂಗೆ ಮಾಡಿಬಿಟ್ಟಿದೆ ಕಣೋ ಅಂತ ಯಾವಾಗ ನಾವೇ ಜೋಕಿಗೆ ವಿಷಯ ವಸ್ತು ಆಗಬೇಕು, ಬಟ್ ಇನ್ನೊಬ್ರಿಗೆ ನಾವು ಇದು ಮಾಡಬಾರ್ದು. ನೋಡಿ, ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ತುಂಬ ದೊಡ್ಡ ದೊಡ್ಡ ಸಾಧಕರ ಮಾತೆಲ್ಲ ನಾನು ಈ ವಿಚಾರದಲ್ಲಿ ಸಾಧಕರ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಇದೇ ಆಗಿತ್ತು. ಇವತ್ತು ನೀವು ಇದನ್ನೆಲ್ಲ ತಿಳ್ಕೊಳ್ಬೋದು. ನಾನು ಯಾರೋ ಒಬ್ಬರನ್ನ ಭೇಟಿಯಾದಾಗ ಈ ಮಾತು ಹೇಳಿದ್ರು, ಇನ್ನೊಬ್ಬರನ್ನ ಜೋಕಿಗೆ ನೀವು ಬಳಸ್ಕೊಳ್ಳೇಬಾರ್ದು, ನಿಮ್ಮನ್ನು ನೀವು ಜೋಕ್ ಮಾಡ್ಕೊಳ್ಳಿ. ಈಗ ನನ್ನ ಜೀವನ ಹಾಳಾಗೋಯ್ತಪ್ಪ ಇದಕ್ವರೆಗೂ. ಆದರೆ ಅಯ್ಯೋ ನಾನು ಎಂಥ ದಡ್ಡನ ಮಗ ಅಂದರೆ ನಾನು ಇಂಥದ್ದೇನೋ ಮಾಡಿಬಿಟ್ಟಿದೆ ಕಣಪ್ಪ ಆಮೇಲೆ ಗೊತ್ತಾಯ್ತು ನೋಡು ಅಂದರೆ ಅವರ ಕುರಿತು ಅವರೇ ಜೋಕ್ ಮಾಡ್ಕೊಳ್ಳೋದು ಬೇಡ, ಅವರೇ ಕೊರಗೋದು ಬೇರೆ ಅಲ್ವಾ? ಅಯ್ಯೋ ನನಗಿದು ಏನಪ್ಪ ತೊದ್ಲಿದೆಯಲ್ಲಪ್ಪ ಬಿಕ್ಲಿಕ್ಕೆ ಅಥವಾ ತೊದ್ಲಿದೆಯಲ್ಲಪ್ಪ ಇದು ಕೊರಗು. ನಾನು ನೋಡಿ ಈಗ ಮಾತಾಡ್ತಿರ್ತೀನಿ, ಮಧ್ಯೆ ಬೆಕ್ಲಿಸ್ಬಿಡ್ತೀನಪ್ಪ, ತೊದಲಿಸ್ಬಿಡ್ತೀನಿ, ಆಮೇಲೆ ನೀವೆಲ್ಲ ನಗಂಗಿಲ್ಲ ಅಂತ ನೀವೇ ನಗ್ಬಿಟ್ಟು ಹೇಳ್ಬಿಟ್ಟು ಆಮೇಲೆ ಮಾತಾಡೋದಿದೆಯಲ್ಲ, ಇದು ಕೊರಗಲ್ಲ. ಇದು ಇತರರು ನಿಮ್ಮನ್ನು ಆಡ್ಕೊಳ್ಳಿಕ್ಕೆ ಅಲ್ಲಿ ಸ್ಪೇಸೇ ಕೊಡಲಿಲ್ಲ ನೀವು ಅಲ್ವಾ? ಇದು ಬಹಳ ಮುಖ್ಯ. ಬಹಳ ಸಂತೋಷ, ಒಳ್ಳೆಯದಾಗಲಿ. ಭಾಳ ಖುಷಿಯಾಯಿತು ನೋಡಿ, ನೀವು ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಮತ್ತು ಒಳ್ಳೆ ಮೆಸೇಜ್ ಕೊಟ್ರಿ. ಓಕೆ, ನಿಮಗೆ ಯಾರಿಗಾದ್ರೂ ಹಿಂಗಿದ್ರೆ ನೀವು ಅಲ್ಲಿ ಹೋಗಿ, ಅಲ್ಲಿ ಚಿಕಿತ್ಸೆ ಉಚಿತವಾಗಿದೆ ಅಂತ. ದಟ್ಸ್ ಗ್ರೇಟ್. ನಿಮ್ಮ ಪಾಲಿಗೆ ಏನೋ ಒಂದು ಒಳ್ಳೇದಾಯಿತು, ಅವ್ರಿಗೂ ಪಾಪ ಒಳ್ಳೇದಾಗಲಿ ಅಂತ ನಿಮ್ಮ ಹಾರೈಕೆ. ಬಹಳ ಸಂತೋಷ. ಯಾಕೆಂದ್ರೆ ಆ ನೋವು ಏನು ಅಂತ ಹೇಳಿ ನನಗೂ ಗೊತ್ತಣ. ಅದಕ್ಕೋಸ್ಕರ ನಾನು ನಂತರ ಆಗ್ಬಾರ್ದು, ಅಟ್ಲೀಸ್ಟ್ ಸ್ವಲ್ಪ ದಿವಸ ಹೋಗ್ಬಿಟ್ಟು ಅಲ್ಲಿ ಟ್ರೈನಿಂಗ್ ತಗೊಂಡ್ರೆ ಸ್ವಲ್ಪನಾದ್ರೂ ಇಂಪ್ರೂವ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಅದನ್ನ ಶೇರ್ ಮಾಡಿದೆ. ಆಗ್ಲಿ, ಎಲ್ಲ ಒಳ್ಳೇದಾಗುತ್ತೆ. ಒಳ್ಳೆ ರೀತಿಯಲ್ಲಿ ಸಂಬಳ ಬರುವ ದಿನಗಳು ಅತಿ ಶೀಘ್ರದಲ್ಲಿ ಬರ್ತವೆ. ನಾನು ಹೇಳ್ದಂಗೆ ನೀವು ನಿಮ್ಮನ್ನ ಅತ್ಯುತ್ತಮವಾಗಿಸಿಕೊಳ್ಳೋ ಕಡೆ ಫೋಕಸ್ ಮಾಡಬೇಕೇ ಹೊರತು ಇವರೆಲ್ಲರ ಮಾತುಗಳು ಇರಲಿ, ಅವು ಪಾಡಿಗೆ ಅವು ನಡೀತಾ ಇರಲಿ. ಸುತ್ತಲೂ ಶತ್ರುಗಳ ರಾಷ್ಟ್ರ ಇದ್ದಾಗ ಇಸ್ರೇಲ್ ಎಷ್ಟು ಜಾಗೃತವಾಗಿರುತ್ತಲ್ವಾ? ಹೌದಾ? ಹಂಗೆ ಇರಬೇಕು. ಆಗ ನಾವು ಎಚ್ಚರ ಎದ್ದು ಬಿಡ್ತೀವಿ. ಇಲ್ಲಾಂದರೆ ಪಾರಿವಾಳದ ಥರ ಬಿಡೋ ನಡೀತತೆ ಅಂತ ಕೊಂಬೆ ಮೇಲೆ ಕೂತ್ಕೊಂಡ್ಬಿಡ್ತೀವಿ. ಸರಿ ಅಣ್ಣ, ಆಯ್ತು. ಆಗಲಿ, ಒಳ್ಳೇದಾಗಲಿ, ಶುಭವಾಗಲಿ, ಶುಭವಾಗಲಿ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಗೋವಿಂದ ನೋಡಿ, ಪಾಪ ಅವರು ಭಾಳ ಹಿಂದೆ ಕರೆ ಮಾಡಿದ್ರು.
ಮತ್ತು ಆಗ ಅವರು ಅವ್ರ ತಾಯಿ ಕುರಿತು ಹೇಳಿಕೊಂಡಿದ್ದರು. ಈಗ ಅವರಲ್ಲಿ ಎಷ್ಟು ಬದಲಾವಣೆ ಆಗಿದೆ. ದಯವಿಟ್ಟು ನಾನು ಹೇಳೋದು, ನಮಗೂ ಎಲ್ಲರಿಗೂ ನಮ್ಮ ಯಾರ್ಯಾವುದೋ ಏನೇನೋ ಕುರಿತು ಕೀಳಿರಿಮೆಗಳಿರ್ತವೆ. ನಾನು ತುಂಬ ಕಡೆ ಹೇಳ್ಕೊಂಡಿದ್ದೀನಿ, ನನಗೆ ನನ್ನ ಇವಾಗ ದೇವ್ರ ದಯಿಂದ ಒಂಚೂರು ಬೆಳಗಾಗಿದ್ದೀನಿ. ನಾನು ಕಪ್ಪಗಿದ್ದೀನಿ ಅನ್ನೋದು ಬಹಳ ದೊಡ್ಡ ಕೀಳಿರಿಮೆ ಮುಂಚೆ ನನಗಿತ್ತು. ಯಾರೋ ಒಬ್ಬರಿಗೆ ನಾನು ದಪ್ಪ ಇದ್ದೀನಿ ಅಂತ ಕೀಳಿರಿಮೆ ಇರ್ಬೋದು, ಇನ್ಯಾರಿಗೋ ನಾನು ಬಡವ್ರ ಮನೆ ಹುಡುಗ ಅಂತ ಕೀಳಿರಿಮೆ ಇರ್ಬೋದು, ಅಥವಾ ನಾನು ಕುಳ್ಳ, ನನ್ನ ಮೋಟ, ನನ್ನ ದಪ್ಪ, ನಾನು ಉದ್ದ, ಅಥವಾ ನಾವು ಬಡವರು, ಅಥವಾ ನಮಗೆ ಕಣ್ಣು ಸರಿ ಕಾಣಲ್ಲ, ಅಥವಾ ನಮಗೆ ಹಿಂಗೆ ಹಂಗೆ. ನೋಡಿ, ನಮ್ಮ ದುಸ್ಥಿತಿಗೆ ಅಥವಾ ನಮ್ಮ ಸೋಲುಗಳಿಗೆ ಅಥವಾ ನಮ್ಮ ಪರಿಸ್ಥಿತಿಗೆ ನಾವು ಇಂಥದ್ದೇನೋ ಕಾರಣ ಕೊಟ್ಬಿಟ್ಟು ಸುಮ್ಮನೆ ಹಂಗೆ ಕೂತ್ಕೊಂಡು ಆಗಲ್ಲ. ಸಾಧನೆ ಯಾರ ಅಪ್ಪನ ಸ್ವತ್ತು ಅಲ್ಲ. ಸಾಧನೆ ಯಾರು ಶ್ರಮಿಸ್ತಾನೋ, ಯಾರು ಗುರು, ಒಂದು ಉದ್ದೇಶ, ಒಂದು ಘನವಾದ ಆದರ್ಶವಾದ ಎತ್ತರದ ಗುರಿ ಇಟ್ಕೊಂಡು ಯಾರು ಸಾಧಿಸ್ತಾನೆ, ಪ್ರಯತ್ನಿಸ್ತಾನೆ, ಅವನು ಇವತ್ತಲ್ಲ ನಾಳೆ ಯಶಸ್ಸು ಒಲಿಯುತ್ತೆ. ನಾವೇನೋ ನಮ್ಮ ಕಾರಣಗಳು ಕೊಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಹಳ್ಳಿಲಿರೋರು ಯಾರೋ ಕೇಳ್ತಾ ಇರ್ಬೋದು ಈ ಕಾರ್ಯಕ್ರಮ, ನಿಮ್ಮಲ್ಲಿ ಯಾರೋ ಒಬ್ಬ ಹಾಡುಗಾರ ಇರ್ಬೋದು. ನೀವು ಮನಸ್ಸು ಮಾಡಿದ್ರೆ ಇವತ್ತಿಂದ ಮುಂದಿನ ಒಂದು 10 ತಿಂಗಳು, 1 ವರ್ಷ ಒಂದು ಫ್ಲೂಟ್ ಕಲಿಬೋದು, ಒಂದು ಕೀಬೋರ್ಡ್ ಕಲಿಬೋದು, ಅಥವಾ ಒಂದು ಹಿಂದೂಸ್ತಾನಿ ಸಂಗೀತ ಕಲಿಬೋದು, ಒಂದು ಡ್ಯಾನ್ಸ್ ಕಲಿಬೋದು. ಹೌದು, ಒಂದು ವಿದ್ಯೆಯನ್ನು ಕರಗತ ಮಾಡ್ಕೊಳ್ಳೋದಕ್ಕೆ ನೀವು ಅಜ್ಞಾತಿಗಳಾಗ್ಬಿಡ್ಬೇಕು. ಅಜ್ಞಾತವಾಸ, ಯಾರಿಗೂ ಕಾಣದಂಗೆ ವಿದ್ಯೆಗೆ ತೊಡಗಿಸ್ಕೊಂಡ್ಬಿಡ್ಬೇಕು. ಸೋಷಿಯಲ್ ಮೀಡಿಯಾ ಅದು ಇದು ಎಲ್ಲ ಬಿಟ್ಬಿಟ್ಟು ಒಂದು ವಿದ್ಯೆ ಕಲಿಯೋಕೆ 1-2 ವರ್ಷ ಕೊಟ್ಟರೆ ಆಮೇಲೆ ನಿಮ್ಮನ್ನು ಯಾರೂ ಹಿಡಿಯೋಕ್ಕಾಗಲ್ಲ. ಬಟ್ ನಮ್ಮಲ್ಲಿ ಯಾಕೆ ಯುವಕರು ಸೋಲ್ತಾರೆ ಅಂದರೆ, ವಿದ್ಯೆ ಕಲಿಯೋಕೆ ಅಟ್ ಎ ಟೈಮ್ ಇಲ್ಲಿ ಒಂಚೂರು ಕಲಿತಾರೆ, ಇಲ್ಲಿ ಬಂದಾಲೆ ಲೈಕ್ಸು ಕಮೆಂಟ್ಸ್ಗೋಸ್ಕರ ಏನೋ ಮಾಡೋಕ್ಕೆ ಹೋಗ್ತಾರೆ. ಈ ಕಡೆ ಇದೂ ಇಲ್ಲ ಅದೂ ಇಲ್ಲ ಅಲ್ವಾ? ಹಾಗಾಗಿ ನೀವು ಕಷ್ಟಪಟ್ಟು ಒಂದು ಪ್ರಯತ್ನ ಮಾಡಿ, ಒಂದೇನೋ ಪೊಲೀಸ್ ಆಗ್ತೀನಿ ಅಥವಾ ಒಂದೇನೋ ಸಾಧನೆ ಮಾಡ್ತೀನಿ, ಈ ಭಾವನೆಯಿಂದ ಹೊರಡಿ. ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಭಾಳ ಖುಷಿಯಾಯಿತು ನಿಮ್ಮ ಕತೆ ಕೇಳಿ. ಒಳ್ಳೆಯದಾಗಲಿ.